जय श्री ओम सिद्धेभ्यः। नमो अरिहन्ताणं नमो सिद्धाणं नमो आयर्याणं नमो वज्रायाणं नमो लोवे सव्वसाहुणम् ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। अविरलशब्दघनौघलप्रक्षालितसकलभूतलमलकलङ्क मुनिभिरुपासिततीर्था सरस्वती हरितुनोधरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। श्रीमत्परमगम्भीरं स्याद्वादामोघलञ्चनं जीयात्रैलोक्यनाथस्य शासनं जिनशासनम्। ದೈನಂದಿನ ಸ್ವಾಧ್ಯಾಯದ ಕ್ರಮದಲ್ಲಿ ಕಷಾಯಗಳ ಮೂಲಕ ಕಷಾಯದ ಅಂತರಂಗ ಸ್ವರೂಪದ ಚರ್ಚೆಯ ನಂತರ ಕಷಾಯಗಳ ಬಾಹ್ಯ ಸ್ವರೂಪದ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ವಾಸ್ತವಿಕವಾಗಿ ನಮ್ಮ ಬಹಿರಂಗದಲ್ಲಿ ಯಾವ ಆಚರಣೆಗಳು ಅತ್ಯಂತ ಸ್ಥೂಲ ಆಚರಣೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಅಂತಹ ಸ್ಥೂಲ ಆಚರಣೆಗಳಿಂದ ನಾವು ನಮ್ಮ ಬಾಹ್ಯದಲ್ಲಿ ಪ್ರಕಟ ಆಗುವಂತಹ ಅಂತರಂಗದ ಕಷಾಯ ಪರಿಣಾಮಗಳನ್ನು ಗುರುತಿಸ್ಬೋದಿದೆ. ಈ ಎಲ್ಲ ಯಾವ ಕೃತಿಗಳಿದೆ, ಯಾವ ರೀತಿಯಾದಂತಹ ಕ್ರಿಯೆಗಳಿದೆ, ಇದೆಲ್ಲವೂ ಕೂಡ ನಮ್ಮ ಕಷಾಯ ಭಾವವನ್ನು ತೋರಿಸ್ತಾ ಇದೆ. ಹಾಗಾದ್ರೆ ರಾತ್ರಿ ಭೋಜನದ ಚರ್ಚೆಯನ್ನು ನಾವು ಮಾಡ್ತಾ ಇದ್ವಿ. ರಾತ್ರಿ ಭೋಜನಕ್ಕೆ ಕಾರಣ ಏನು, ಯಾಕೆ ಮಾಡ್ತೇನೆ ನಾನು? ಮೂಲ ಕಾರಣ ಕಷಾಯ ಭಾವಗಳಿದೆ, ಮೂಲ ಕಾರಣ ರಾಗದ್ವೇಷ ಪರಿಣಾಮಗಳಿದೆ. ನನಗೇನನ್ಸುತ್ತೆ, ಏನೇನೋ ಕಾರಣಗಳು ಹೇಳ್ತೇನೆ ನಾನು, ಏನ ಅನೇಕ ಕಾರಣಗಳಿದೆ. ನಾವು ಸಂಸಾರದಲ್ಲಿ ಹೇಳ್ತೀವಲ್ಲ, ಲೌಕಿಕದಲ್ಲಿ ಯಾವುದಾದ್ರೂ ಕೆಲಸ ಮಾಡಲೇಬೇಕು ಅಂದರೆ ಅದನ್ನು ಮಾಡ್ಬೋದು. ಈ ಮಾಡುವಂತಹ ಮಹತ್ವಾಕಾಂಕ್ಷೆ ಇಲ್ಲ ಅಂತ ಹೇಳಿದ್ರೆ ಅನೇಕ ನೆಪಗಳು ನಾನು ಹೇಳ್ತೀನಿ. ಆದರೆ ನೆಪಗಳು ನೆಪ ಅಷ್ಟೇನೆ, ಮೂಲ ಕಾರಣ ಏನಿದೆ? ಈ 100% ಆಸಕ್ತಿ ಇಲ್ಲ. ಅದೇ ರೀತಿಯಾಗಿ ರಾತ್ರಿ ಭೋಜನದಲ್ಲಿ ಮೂಲ ಕಾರಣ ಏನಿದೆ ಅಂತ ಹೇಳಿದ್ರೆ, ರಾತ್ರಿ ಭೋಜನದಲ್ಲಿ ಮೂಲ ಕಾರಣ ನಮ್ಮ ಯಾವ ಅನಾಸಕ್ತಿ ಭಾವ ಇದೆ, ಆಸಕ್ತಿ ಭಾವ ಇದೆ. ಆ ಆಸಕ್ತಿ ಭಾವವೇ ವಾಸ್ತವಿಕವಾಗಿ ನಮ್ಮ ಯಾವ ಈ ರಾತ್ರಿ ಭೋಜನ ಇತ್ಯಾದಿ ಸರಳ ಕ್ರಿಯೆಗಳಿದೆ, ಅವುಗಳ ಮೂಲದಲ್ಲಿ ಈ ವಿಚಾರ ಇದೆ. ಹಾಗಾಗಿ ಯಾವ ಕ್ರಿಯೆಗಳಿಂದ ನಾವು ಅಂತರಂಗ ಕಷಾಯ ಭಾವಗಳನ್ನು ಗುರುತಿಸ್ತಾ ಇದ್ದೇವೆ, ಅವುಗಳ ಸ್ಪಷ್ಟ ನಿದರ್ಶನ ಇದೆ. ಈ ಅಂತರಂಗದಲ್ಲಿ ತೀವ್ರ ಕಷಾಯ ಇದೆ, ತೀವ್ರ ಗೃದ್ಧತೆ ರಾತ್ರಿ ಭೋಜನದಲ್ಲಿ ಮೂಲ ಕಾರಣ ಇದೆ. ತೀವ್ರ ಆಸಕ್ತಿ ಭಾವ ರಾತ್ರಿ ಭೋಜನಕ್ಕೆ ಕಾರಣ ಏನಿದೆ? ತೀವ್ರವಾದ ಆಸಕ್ತಿ ಭಾವ. ಯಾವುದರಲ್ಲಿ? ಸ್ವಾದದಲ್ಲಿ, ಆಹಾರ ಪದಾರ್ಥಗಳಲ್ಲಿ, ಅನೇಕ ರೀತಿಯ ಯಾವಾಗ್ಲೂ ತಿನ್ನಬೇಕು ಅನ್ನತಕ್ಕಂತಹ ಯಾವ ಅತಿಯಾದ ಆಸಕ್ತಿ ಭಾವ ಇದೆ, ಆ ಆಸಕ್ತಿ ಭಾವ ನಿಜವಾಗ್ಲೂ ರಾತ್ರಿ ಭೋಜನಕ್ಕೆ ಮೂಲ ಕಾರಣ ಇದೆ. ಹಾಗಾಗಿ ಅದನ್ನೇ ನಾವು ಮೂಲದಲ್ಲಿ ಕಾರಣವಾಗಿ ತಗೋಬೇಕು. ಬಾಹ್ಯದಲ್ಲಿ ಯಾವ ಕಾರಣಗಳ ಚರ್ಚೆಯನ್ನು ನಾವು ಮಾಡ್ತೇವೆ ಅದೆಲ್ಲ
ಸಂಸಾರಿ ಬಾಹ್ಯ ಚರ್ಚೆಯನ್ನ ಮಾಡಲಿಕ್ಕೆ ಅನುಕೂಲ ಇದೆ, ಓಕೆ. ಆದರೆ ಯಾವ ಅಂತರಂಗ ಮೂಲ ಕಾರಣವನ್ನ ನಾವು ನೋಡೋದಾದ್ರೆ, ಮೂಲ ಕಾರಣವಂತೂ ಯಾವ ಅತಿಯಾದ ಗೃದ್ಧತೆ, ಅತಿಯಾದ ಆಸಕ್ತಿ ಭಾವ, ಅದು ಮೂಲ ಕಾರಣ ಇದೆ. ನಾವು ಇಷ್ಟು ದಿನ ಚರ್ಚೆ ಮಾಡಿದ್ದೇವೆ, ಸ್ವಲ್ಪ ಸ್ವಲ್ಪ ಇಂದ್ರಿಯ ವಿಷಯಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೇವೆ. ಇಂದ್ರಿಯ ವಿಷಯಗಳ ಬಗ್ಗೆ ನಾನು ಸಮಯ ಸಾರದಲ್ಲಿ ವಿಸ್ತೃತವಾಗಿ ಚರ್ಚೆ ಆಗಿದೆ. ಇಲ್ಲೂ ಕೂಡ ನಾವು ಸುಮಾರು ಚರ್ಚೆಯನ್ನ ಮಾಡಿದ್ದೇವೆ. ಅದನ್ನೆಲ್ಲ ಜ್ಞಾಪಿಸ್ಕೊಳ್ಳೋದು. ವಾಸ್ತವಿಕವಾಗಿ ಸ್ವಾದ, ಆಹಾರ ಪದಾರ್ಥ ಏನ, ರುಚಿ, ಕಹಿ, ಸಿಹಿ, ಇದೆಲ್ಲ ಪುದ್ಗಲ ಅಜೀವ ದ್ರವ್ಯದ ಪರಿಣಾಮ ಇದೆ. ಜೀವ ಪರಿಣಾಮ ಅಲ್ಲ ಇದು, ನನ್ನ ಪರಿಣಾಮ ಅಲ್ಲ ಇದು. ನನಗೆ ಸಿಹಿ ತಿಂದರೆ ಸಂತೋಷ ಆಗೋದಿಲ್ಲ, ಕಹಿ ತಿಂದರೆ ದುಃಖ ಆಗೋದಿಲ್ಲ. ಸುಖ ದುಃಖಗಳೆರಡೂ ಸಿಹಿ ಕಹಿಯನ್ನ ಆಧರಿಸಿಲ್ಲ. ಆದ್ರೆ ನಾನು ನನ್ನ ಅಜ್ಞಾನದಿಂದ ಸಿಹಿ ಮತ್ತು ಕಹಿಯಲ್ಲಿ ಸುಖ ದುಃಖವನ್ನ ಕಲ್ಪನೆ ಮಾಡ್ಕೊಂಡಿದ್ದೇನೆ. ಬಾಲ್ಯದಿಂದ ನನ್ನ ಕಲ್ಪನೆ ಏನಾಗಿದೆ, ಸಿಹಿ ಅಂದ್ರೆ ಸಂತೋಷ, ಕಹಿ ಅಂದ್ರೆ ದುಃಖ. ಇದು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೇನೆ ವಾಸ್ತವಿಕವಾಗಿ. ಆದ್ರೆ ನಿಜವಾದ ಸ್ಥಿತಿ ಹೀಗಿಲ್ಲ. ಇದಕ್ಕೆ ಅನೇಕ ನಾವು ಚರ್ಚೆಗಳನ್ನು ಮಾಡಿದ್ದೇವೆ. ಅದನ್ನೆಲ್ಲ ಜ್ಞಾಪಿಸ್ಕೊಳ್ಳೋದು. ಎಷ್ಟೋ ಸಲ ಸಿಹಿ ತಿಂದರೆ ನಮಗೆ ಸಿಹಿಯ ಸ್ವಾದನೆ ಬರೋದಿಲ್ಲ. ಮತ್ತೆ ಇನ್ನೆಷ್ಟೋ ಸಲ ಕಹಿ ತಿಂತೇವೆ, ಕಹಿ ತಿಂದ್ರೂ ಕಹಿಯ ಸ್ವಾದ ಗೊತ್ತೇ ಆಗೋದಿಲ್ಲ. ಕಾರಣ ಏನಿದೆ? ಕಾರಣ ನಿಜವಾಗೂ ಸಿಹಿ ಕಹಿಗಳಿಲ್ಲ. ಕಾರಣ ನನ್ನ ಜ್ಞಾನ, ನನ್ನ ರಾಗದ್ವೇಷಗಳು ಯಾವ ರೀತಿಯಾಗಿ ಉಪಯೋಗದಲ್ಲಿ ಬಳಕೆ ಆಗ್ತಾ ಇದೆ, ಆಯಾ ಸಮಯದಲ್ಲಿ ಯಾವ್ಯಾವ ರೀತಿಯಾದ ರಾಗದ್ವೇಷ ಇದೆ, ಆಯಾ ರೀತಿ ರಾಗದ್ವೇಷ ಗೊತ್ತಾಗತ್ತಲ್ಲ. ನಾವು ಚರ್ಚೆ ಮಾಡ್ಕೊಂಡ್ ಬಂದಿದ್ದೇವೆ. ಈಗ ಪರಿಭಾಷೆನೂ ಎಲ್ಲರಿಗೂ ಗೊತ್ತಿದೆ. ಯಾರಿಗೆ ಮರ್ತು ಹೋಗಿದೆ ಅವ್ರು ಪುನಃ ಜ್ಞಾಪಿಸ್ಕೊಳ್ಳೋದು. ರಾಗ ಅಂದ್ರೆ ಏನು, ದ್ವೇಷ ಅಂದ್ರೆ ಏನು, ಪರಿಭಾಷೆ ಹೇಳಿದ್ದೆ ನಾನು. ಯಾವುದಾದ್ರೂ ವಸ್ತುವನ್ನ ಇಷ್ಟ ಅಂತ ತಿಳಿದು ಅದನ್ನ ಪಡೆಯುವಂತಹ ಆಸೆ, ಅದು ರಾಗ ಇದೆ. ಮತ್ತೆ ಯಾವುದಾದ್ರೂ ವಸ್ತುವನ್ನ ಅನಿಷ್ಟ ಅಂತ ತಿಳಿದು ಅದನ್ನ ದೂರ ಮಾಡುವಂತಹ ಯಾವ ಭಾವ ಇದೆ, ಅದು ದ್ವೇಷ ಇದೆ. ಸೊ ಆಯಾ ಸಮಯದಲ್ಲಿ ನನ್ನ ರಾಗದ್ವೇಷಗಳು ಯಾವ ರೀತಿಯಾಗಿದೆ, ಆ ರೀತಿಯಾಗಿ ಸುಖ ದುಃಖ ಆಗುತ್ತೆ. ಈ ಸಿಹಿ ಕಹಿಗಳಿಂದ ಸುಖ ದುಃಖ ಆಗೋದಿಲ್ಲ. ರಾತ್ರಿ ಭೋಜನ ಮಾಡಿದ್ರೆ ಭಾರಿ ಆನಂದ ಬರುತ್ತೆ, ಮತ್ತೆ ರಾತ್ರಿ ಮಾಡ್ಲಿಲ್ಲ ಅಂದ್ರೆ ದುಃಖ ಆಗುತ್ತೆ. ಈ ರೀತಿ ಏನಾದ್ರೂ ಇದೆಯೇನು? ಈ ರೀತಿ ವಿಚಾರ ಇಲ್ಲ. ವಿಚಾರ ಇದಕ್ಕೆ ತದ್ವಿರುದ್ಧ ಇದೆ. ರಾತ್ರಿ ಭೋಜನ ಮಾಡುವಂತಹ ಭಾವ ದೊಡ್ಡ ವಿಕಾರ ಇದೆ, ವಿಕೃತಿ ಇದೆ. ಅಂತಹ ನಿಸರ್ಗದಲ್ಲಿನ ನಾವು ಅನೇಕ ಪ್ರಾಣಿಗಳನ್ನ ನೋಡ್ತೇವೆ, ಪಕ್ಷಿಗಳನ್ನ ನೋಡ್ತೇವೆ. ರಾತ್ರಿ ಸಹಜವಾಗಿಯೇ ಬಿಟ್ಟು ಆರಾಮಾಗಿ ವಿಶ್ರಾಮ ತಗೋತಾ ಇರ್ತವೆ. ಆದ್ರೆ ಮನುಷ್ಯ ಯಾವಾಗ್ಲೂ ಮಲ್ಕೋವರೆಗೂ, ಕೆಲವೊಂದು ಜನ ಮಲ್ಕೊಳ್ಳೋವಾಗ್ಲೂ ವಿಚಿತ್ರತೆ ಇದೆ. ಆದ್ರೆ ನಿಜವಾಗ್ಲೂ ಇದು ಯಾವುದೇ ದೃಷ್ಟಿಯಿಂದ ನಮ್ಮ ಜೀವನವನ್ನ ಸುಖ ಆನಂದದಿಂದ ತುಂಬಾ ದೂರ ಇಡ್ಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನನ್ನ ಸ್ವಭಾವವನ್ನ ಗುರುತಿಸ್ಬೇಕಾದ್ರೆ ಸಾಮಾನ್ಯ ಸದಾಚಾರ ಇರಲೇಬೇಕಾಗುತ್ತೆ. ಈ ಸಾಮಾನ್ಯ ಸದಾಚಾರದಲ್ಲಿ ರಾತ್ರಿ ಭೋಜನ ತ್ಯಾಗ, ಶೋಧಿಸಿ ನೀರು ಕುಡಿಯುವಂಥದ್ದು, ಇಂತಹ ಸಾಮಾನ್ಯ ವಿಚಾರ ಇದೆ. ಇನ್ನು ಅಭಕ್ಷ್ಯಗಳ ವಿಚಾರ ನಾವು ಆಮೇಲೆ ಮಾಡೋದಿದೆ, ಸ್ವಲ್ಪ ಸೂಕ್ಷ್ಮ ಚರ್ಚೆ ಇದೆ. ಮತ್ತು ಪುನಃ ನಾವು ಮಧ್ಯದಲ್ಲಿ ಒಂದು ಆಧ್ಯಾತ್ಮಿಕ ವಿಚಾರವನ್ನ ಮಾಡಿ ಅನಂತರ ಮತ್ತೆ ಅಭಕ್ಷ್ಯ ವಿಚಾರಕ್ಕೆ ಹೋಗೋದಿದೆ. ಈಗ ಸಾಮಾನ್ಯ ವಿಚಾರ, ಯಾವ ಪ್ರತಿಜ್ಞೆಯ ವಿಚಾರ ನಿನ್ನೆ ಬಂದಿತ್ತು ಅದ್ರ ಬಗ್ಗೆ ನಾವು ಸ್ವಲ್ಪ ವಿಶೇಷ ಚರ್ಚೆಯನ್ನ ಮಾಡುವಂತಹ ಭಾವ ಇದೆ. ಯಾರ್ಯಾರಿಗೆ ವೃತ್ತಗಳನ್ನ ತಗೊಳ್ಳುವಂತಹ ಬಗ್ಗೆ ಸಂದೇಹಗಳಿದೆ ಅವರೆಲ್ಲ ಮತ್ ಪುನಃ ಏನ್ ಹೇಳ್ತಾರೆ, ಅತ್ಯಂತ ಗಂಭೀರವಾಗಿ ವಿಚಾರ ಮಾಡಿ ಸ್ವಾಧ್ಯಾಯದನ್ನ ಗಮನ ಕೊಟ್ಟು ಕೇಳಿದ್ರೆ ಸ್ವಲ್ಪ ವಿಚಾರಗಳ ಸಂದೇಹಗಳು ದೂರ ಆಗಬಹುದು.
तो क्या कहते हैं आಚಾर्य, ಯಾವ ವೃತ್ತ ತಗೊಳ್ಳುವಂತಹ ವಿಚಾರ ಇದೆ, ಈ ವ್ರತ ತಗೊಳ್ಳುವಂತಹ ವಿಚಾರದಲ್ಲಿ ಅನೇಕ ಮುಖ್ಯ ವಿಚಾರಗಳನ್ನ ನಾನು ಬಿಟ್ಟು ಬಿಡ್ತೇನೆ. ಆ ಮುಖ್ಯ ವಿಚಾರಗಳ ಜ್ಞಾನ ನನಗೆ ಇಲ್ಲದೆ ಇರೋದ್ರಿಂದ ನಾನು ಯಾವುದೇ ವೃತ್ತಗಳನ್ನ ಪಾಲನೆ ಮಾಡಿದ್ರೂ ಎಲ್ಲವೂ ನಿರರ್ಥಕ ಇದೆ. तो सबसे पहली बात तो ये समझना चाहिए कि अज्ञान पूर्वक लिया गया व्रत किसी काम का नहीं है, है ना. ಮೊದಲನೇ ವಿಚಾರ, ವೃತ್ತಗಳ ಬಗ್ಗೆ ಮೊದಲನೇ ವಿಚಾರ ನಾವೇನ್ ತಿಳಿಯೋದಿದೆ, ಒಂದು ವೇಳೆ ನಾನು ಅಜ್ಞಾನದಲ್ಲಿ ವೃತ್ತಗ್ರಹಣೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ನಿರರ್ಥಕ ಇದೆ, ಯಾವುದೇ ಪ್ರಯೋಜನಕ್ಕೆ ಬರೋದಿಲ್ಲ, ಅದು ವೇಸ್ಟ್ ಆಗಿದೆ. ಅಜ್ಞಾನದಲ್ಲಿ ತಗೊಂಡಿರೋದು ಏನು ಫಲಕಾರಿಯಾಗುತ್ತೆ ಏನಾ. ನಾನು ನಿನ್ನೆ ಹೇಳಿದ್ದೆ, ಯಾರೋ ಹೇಳಿದ್ರು ರಾತ್ರಿ ಭೋಜನ ಮಾಡಬಾರ್ದು ಅಂತ, ಇವನಿಗೆ ಅರ್ಥ ಆಗುತ್ತೆ. ಆದ್ರೆ ನಾಳೆ ಅದೇ ಪೇಪರಲ್ಲಿ ಬಂತು ಸ್ಟೇಟ್ಮೆಂಟ್ ಅಲ್ಲಿ, ರಾತ್ರಿ ಭೋಜನ ಮಾಡೋದ್ರಿಂದ ಬಹಳ ಆರೋಗ್ಯ ಲಾಭಗಳಾಗುತ್ತೆ. ಅವಾಗ ಏನ್ ಮಾಡೋದು? ಅವಾಗ ಮತ್ ಪುನಃ ಕನ್ವರ್ಟ್ ಆಗ್ಬಿಡೋದೇನು? ಏನ್ ಮಾಡೋದು? ನನಗೆ ವೀತರಾಗಿ ಹಿತೋಪದೇಶಿ ಸರ್ವಜ್ಞ ಭಗವಂತನ ಮೇಲೆ ಶ್ರದ್ಧೆ ಇದೆಯೋ, ಅಥವಾ ಈ ಸಂಸಾರಿ ಜೀವ ಅವ್ರು ಏನ್ ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ, ಇವತ್ತೊಂದು ಹೇಳ್ತಾನೆ, ನಾಳೆ ಒಂದು ಹೇಳ್ತಾನೆ, ನಾಳಿದ್ದು ಇನ್ನೊಂದು ಹೇಳ್ತಾನೆ. ಕಿಸ್ಕಾ ಭರೋಸಾ ಕರೋಗೆ? ನ್ಯೂಸ್ ಪೇಪರ್ನೇ ಆರ್ಟಿಕಲ್ ಲಿಖನೆ ವಾಲ ರಾಗಿ ದ್ವೇಷಿ, ಏನ್ ಬೇಕಾದ್ರೂ ಬರಿಬೋದು ಅವನು, ಅವನ ರಾಗದ್ವೇಷವನ್ನ ಪೋಷಣೆ ಮಾಡ್ಲಿಕ್ಕೆ. ಅದೇ ತರ ವಿಜ್ಞಾನಿ ಇದ್ದಾನೆ, ಏನ್ ಬರೀ ವಿಜ್ಞಾನಿ ಅವನ ರಾಗದ್ವೇಷ ಪೋಷಣೆ ಮಾಡಕ್ಕೆ ಏನ್ ಬೇಕಾದ್ರೂ ಹೇಳ್ಬೋದು. ಯಾರಿಗೆ ಗೊತ್ತಿದೆ ಈಗ ಹೇಳಿರೋ ವಿಚಾರನ ಅವನೇ ಇನ್ನೊಂದು ವರ್ಷ ಆದ್ಮೇಲೆ ಇಲ್ಲ ಅಂತಾನೆ. ಏನಾಯ್ತು ಭರವಸೆ ಏನಿದೆ? ಹಾಗಾಗಿ ನಾವು ಅಜ್ಞಾನದಲ್ಲಿ ವೃತ್ತವನ್ನ ಗ್ರಹಣೆ ಮಾಡಿದ್ರೆ ಅದು ನಿರರ್ಥಕ ಇದೆ. ಅಜ್ಞಾನದಲ್ಲಿ ಕೋಪದಲ್ಲಿ ಮನೇಲಿ ಬೈತಾ ಇದ್ರು ರಾತ್ರಿ ಭೋಜನ ಮಾಡಬಾರ್ದು ಅಂತ, ಮತ್ತೆ ಅಜ್ಞಾನದಲ್ಲಿ ಏನು ವೃತ್ತ ತಗೊಂಡ್ಬಿಟ್ಟೆ, ಅಬ್ ತೋ ಮೈ ರಾತ್ ಕೋ ಹಿ ಭೋಜನ ಕರುಂಗ, ಇನ್ನು ನಾನು ರಾತ್ರಿನೇ ಭೋಜನ ಮಾಡ್ತೇನೆ, ವ್ರತ ತಗೋತಾ ಇದ್ದೀನಿ ನಾನು ಇವತ್ತಿನ. ಈ ವ್ರತನ ಎಷ್ಟು ದಿನ ಪಾಲನೆ ಮಾಡೋದು? ಕಿತ್ತ ದಿನ ಪಾಲನೆ ಕರ್ನಾ ಬೋಲು. ಈ ವೃತ್ತವನ್ನ ಎಷ್ಟು ದಿನ ಪಾಲನೆ ಮಾಡಕ್ಕಾಗುತ್ತೆ ನಾವು? ಎಷ್ಟು ಬೇಗ ಇದನ್ನ ಬಿಡ್ತೀಯಾ ಅಷ್ಟು ಒಳ್ಳೇದಿದೆ. ವೃತ್ತ ಪ್ರತಿಜ್ಞೆ ತಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಇದನ್ನ ಜೀವನ ಪೂರ್ತಿ ಪಾಲಿಸೋದಿದೆಯೇನೋ? ಈ ನೈ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಇದನ್ನ ತ್ಯಾಗ ಮಾಡೋದಿದೆ. ಯಾಕಂದ್ರೆ ಅಜ್ಞಾನದಲ್ಲಿ ತಗೊಂಡಿರೋ ವೃತ್ತ ಇದೆ, ನನಗೆ ಗೊತ್ತಿಲ್ಲ ಅಂತ. ಅಥವಾ ಯಾವ್ಯಾವ ವೃತ್ತಗಳನ್ನ ನಾವು ಅಜ್ಞಾನದಲ್ಲಿ ತಗೊಂಡಿದ್ದೇವೆ ಅದಂತೂ ನಿರರ್ಥಕ ಇದೆ. ಹಾಗಾಗಿ ವೃತ್ತಗಳ ಬಗ್ಗೆ ಮೊದಲನೇ ವಿಚಾರ, ಜ್ಞಾನಪೂರ್ವಕವಾಗಿ ವ್ರತಗ್ರಹಣೆ ಮಾಡಬೇಕಾಗುತ್ತೆ. ನಾವು ಏನೇ ವೃತ ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ನಾವು ಏನೇ ಮಾಡಿದ್ರು ಅದು ಯಾತಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಬೇಕಲ್ಲ. ಕ್ಯೂ ಕರ್ರೊಮ್ಮೆ ಜಿನ ಮಂದಿರಕ್ಕೆ ದಿನ ಹೋಗ್ತೀನಿ ಅಂದ್ರೆ ಯಾಕೆ ಹೋಗುತ್ತೇನೆ ನನಗೆ ಗೊತ್ತಬೇಕಲ್ಲ. ಪೂಜೆ ಮಾಡ್ತೀನಿ ಅಂದ್ರೆ ಯಾಕೆ ಪೂಜೆ ಮಾಡ್ತೇನೆ, ಪೂಜಾ ಕರ್ನೆ ಕಾ क्या औचित्य है, क्यों कर रहा हूं मैं पूजा, पता होना चाहिए ना. ಪೂಜೆ ಮಾಡುವಾಗ ಅಷ್ಟು ದ್ರವ್ಯಗಳನ್ನ ಯಾಕೆ ಅರ್ಪಣೆ ಮಾಡ್ತಾ ಇದ್ದೇನೆ, ಸ್ವಸ್ತಿಕ ಯಾಕೆ ಬರಿತಾ ಇದ್ದೇನೆ, ಓಂ ಯಾಕೆ ಬರೀತಾ, ಏನು ಪ್ರತಿಯೊಂದು ವಿಚಾರ ಏನ್ ಮಾಡಿದ್ರು ಪ್ರತಿಯೊಂದು ವಿಚಾರದ ಬಗ್ಗೆ ನನಗೆ ಜ್ಞಾನ ಇರಬೇಕಾಗುತ್ತೆ. ಒಂದು ವೇಳೆ ನಾನು ಜ್ಞಾನ ಇಲ್ಲದೆ ಅಜ್ಞಾನ ಪೂರ್ವಕವಾಗಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದು ನಿರರ್ಥಕ ಇದೆ. ಜ್ಞಾನ ಇಲ್ಲದೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಯಾತಕ್ಕೋಸ್ಕರ ಮಾಡ್ತಾ ಇದ್ದೇನೆ, ಯಾವುದರ ಪ್ರತೀಕ ಇದೆ, ಯಾತಕ್ಕೋಸ್ಕರ ಇದೆ ಅನ್ನೋದನ್ನ ತಿಳಿದೇನೆ ಮಾಡಿದ್ರೆ ಇದು ಯಾವುದೇ ರೀತಿಯಾಗಿ ಪ್ರಯೋಜನ ಸಿದ್ಧ ಆಗೋದಿಲ್ಲ. ಹಾಗಾಗಿ ಮೊದಲನೇ ವಿಚಾರ ಜ್ಞಾನಪೂರ್ವಕವಾಗಿ ವೃತಗ್ರಹಣೆ ಮಾಡಿ. ಮತ್ತು ವೃತ್ತವನ್ನ ಒಂದು ಸಲಿ ತಗೊಂಡ್ರೆ ಇನ್ನು ಯಾವತ್ತೂ ವೃತ್ತವನ್ನ ನಾವು ಭಂಗ ಮಾಡುವಂತಹ ಕಾರ್ಯ ಮಾಡೋ ಹಾಗಿಲ್ಲ. ನಮಗೆಲ್ಲ ಗೊತ್ತಿಲ್ಲ, ವೃತ್ತವನ್ನ ತಗೊಂಡು ಭಂಗ ಮಾಡಿದ್ರೆ ಮಹಾಪಾಪದ ಬಂಧ ಆಗುತ್ತೆ. ಮಹಾನ್ ಪಾಪದ ಬಂಧ ಇದೆ ಪ್ರತಿಜ್ಞೆ ಭಂಗ ಮಾಡಿದ್ರೆ, ಮಹಾಘೋರ ಪಾಪದ ಬಂಧ ಇದೆ. ಒಂದು ಸಲಿ ಪ್ರತಿಜ್ಞೆ ತಗೊಂಡ್ರೆ ಅದನ್ನ ನಾನು ಯಾವ ರೀತಿ ಪ್ರತಿಜ್ಞೆ ತಗೊಂಡಿದ್ದೇನೆ ಆ ರೀತಿಯಾಗಿಯೇ ಅದನ್ನ ಪಾಲಿಸಬೇಕಾಗುತ್ತೆ.
ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಲ್ಲ. ನಾವು ನೋಡ್ತೇವೆ, ಇನ್ನು ಒಂದು ಸಲ ವೃತ್ತ ತಗೊಂಡ ಮೇಲೆ ಒಂದು 5 ವರ್ಷ 10 ವರ್ಷ ಆದಾಗ ಆ ವೃತ್ತವನ್ನ ನಾವು ಮರಳಿ ಹಿಂದೆ ನೋಡಿದ್ರೆ ಏನು ವೃತ್ತ ತಗೊಂಡಿದ್ದೆ ಮತ್ತು ಆ ವೃತ್ತದ ಯಾವ ಪಾಲನೆ ಇದೆ ಅದು ಈಗ ಏನಾಗಿದೆ ಅಂತ ನೋಡಿದ್ರೆ ಏ, ಭೂಮಿ ಆಕಾಶದಷ್ಟು ವ್ಯತ್ಯಾಸ ಇದೆ. ಎಲ್ಲ ರೀತಿಯಾದ ವಾಟ್ ಎವರ್ ಪಾಸಿಬಲ್ ಆಲ್ ಎಲ್ಲ ಮಾಡಿಫಿಕೇಶನ್ಸು ಮಾಡ್ಕೊಂಡ್ಬಿಟ್ಟಿರ್ತಾನೆ. ಮಾಡಿಫಿಕೇಶನ್ಗಳಿಗೆ ಜಾಗ ಇಲ್ಲ ವೃತ್ತದಲ್ಲಿ. ಏನ್ ಹೇಳ್ತಿದ್ದಾರೆ? ಅನೇಕ ಜನರಿಗೆ ಏನನ್ಸುತ್ತೆ, ವೃತ್ತದಲ್ಲಿ ಯಾವುದೇ ರೀತಿಯಾದ ಒಂದು ಚಿಕ್ಕ ಸ್ಪೇಸ್ ಸಿಕ್ಬಿಟ್ರೆ ಸಾಕು ಅವನಿಗೆ, ಅಲ್ಲಿ ತೂರ್ಕೊಂಡ್ಬಿಡ್ತಾನೆ. ಇದು ಈ ರೀತಿಯಾಗಿಲ್ಲ, ಈ ರೀತಿಯಾಗಿದೆ, ಮೇ ತೋ ಖಾ ಸಕ್ತಾ ಹೂಂ, ಏನ ನನಗೆ ನಡೆಯುತ್ತೆ, ನಂದು ವೃತ್ತ ಇಷ್ಟೇ ಇದೆ, ಹಾಗಾಗಿ ಇದನ್ನ ನಾನು ತಿನ್ಬೋದು. ಹೀಗೆ ಯಾವ ಮಾಡಿಫಿಕೇಶನ್ಸ್ ಇದೆಯಲ್ಲ, ಇದು ವೃತ್ತದಲ್ಲಿ ಸ್ವೀಕಾರ್ಯ ಇಲ್ಲ. ವೃತ್ತದಲ್ಲಿ ಇದು ಸ್ವೀಕಾರ್ಯ ಇಲ್ಲ. ಹೆಂಗೆ ಸ್ವೀಕಾರ್ಯ ಆಗುತ್ತೆ? ನಾನು ನಿನ್ನೆ ಹೇಳಿದ್ನಲ್ಲ, ಅನ್ನ ತ್ಯಾಗ ಇದೆ. ಯಾರದ್ದು ಅನ್ನ ತ್ಯಾಗ ಇದೆ ಅವನು ಅನ್ಯ ವಸ್ತುಗಳನ್ನ ತಿನ್ಲಿಕ್ಕೆ ಎಲ್ಲಿಂದ ಯಾರು ಅನುಮತಿಯನ್ನ ಕೊಟ್ರು? ಅವನು ಕಡಲೆ ಬೀಜನೂ ತಿಂತಾ ಇದ್ದಾನೆ, ಡ್ರೈ ಫ್ರೂಟ್ಸು ತಿಂತಾ ಇದ್ದಾನೆ, ಫ್ರೂಟ್ಸು ತಿಂತಾ ಇದ್ದಾನೆ, ಏನ ಎವ್ರಿಥಿಂಗ್. ಇನ್ನೇನು ಉಳಿತೇನು? ಕ್ಯಾ ಬಚ್ ಗ್ಯಾ ಬೋಲೋ? ಭೋಜನ ತೋ ಹೋ ಗ್ಯಾ ನಾ, ಬಚ್ಚಾ ಕ್ಯಾ? ಏನು ಉಳಿತು? ಏನೂ ಉಳಿಲಿಲ್ಲ. ಹಾಗಾದ್ರೆ ಏನು ಪ್ರಯೋಜನ ಇದೆ? ಯಾವ್ದು ನಾ ಹೇಳಿದ್ನಲ್ಲ, ಹೆಂಗೆ ತ್ಯಾಗ ಮಾಡಬೇಕು? ಖಾದ್ಯವನ್ನ ತ್ಯಾಗ ಮಾಡಿದ್ರೆ ಅವನು ಇನ್ನು 3 ಉಳಿದನ್ನ ತಗೋಬಹುದು. ಮತ್ತೆ ಹಾಗೆ ತ್ಯಾಗ ಮಾಡ್ತಾ ಹೋಗ್ಬೇಕಲ್ಲ. ಅನ್ಯ ಪ್ರಕಾರವಾಗಿ ತ್ಯಾಗ ಮಾಡಿದ್ರೆ ಅದು ಜಿನ್ವಾನಿ ಸಮ್ಮತ ಇಲ್ಲ. ನಿಧಾನವಾಗಿ ನನಗೆ ಎಷ್ಟಾಗುತ್ತೆ. ಆದ್ರೆ ವೃತ್ತ ಹೆಂಗೆ ಸ್ವೀಕಾರ ಮಾಡೋದು? ಜ್ಞಾನಪೂರ್ವಕವಾಗಿ. ಎಲ್ಲಿವರೆಗೆ ನನಗೆ ಅದು ಅರಿವಾಗೋದಿಲ್ಲ, ಎಲ್ಲಿವರೆಗೆ ನನಗೆ ಅದು ಸರಿ ಅನ್ಸೋದಿಲ್ಲ, ಎಲ್ಲಿವರೆಗೆ ನನಗೆ ಅದು ಮನದಟ್ಟಾಗೋದಿಲ್ಲ, ಅಲ್ಲಿವರೆಗೆ ವೃತ್ತ ತಗೊಳ್ಳೋ ಅವಶ್ಯಕತೆ ಇಲ್ಲ. ಏನ್ ಹೇಳ್ತಿದ್ದಾರೆ? ವೃತ್ತ ಯಾವಾಗ ತಗೊಳ್ಳೋದು? ಹೆಂಗೆ ತಗೊಳ್ಳೋದು? ನಾವೆಲ್ಲ ವೃತ್ತ ಹೇಗೆ ತಗೋತೇವೆ? ಹೆಂಗ್ ನಾನು ಆ ರೀತಿ ಅಲ್ಲ. ಆದ್ರೆ ಬಹುತೇಕ ಜನರು ವೃತ್ತ ಹೇಗೆ ತಗೋತಾರೆ? ಅಲ್ಲಿ ಯಾರೋ ಪಂಡಿತ್ಜಿ ಬಂದಿದ್ರು, ಅಲ್ಲಿ ಯಾರೋ ಸ್ವಾಮೀಜಿ ಬಂದಿದ್ರು, ಅಲ್ಲಿ ಯಾರೋ ಇಂಥವ್ರು ಬಂದಿದ್ರು, ಈ ಜ್ಞಾನಿಗಳು ಬಂದಿದ್ರು, ಅವರು ವೃತ್ತ ಕೊಟ್ರು, ನಾ ತಗೊಂಡ್ಬಿಟ್ಟೆ. ಏನ್ ಹೇಳ್ತಿದ್ದಾರೆ? ಇದು ವೃತ್ತ ತಗೊಳ್ಳುವಂತಹ ಸ್ವರೂಪ ಅಲ್ಲ ಇದು. ವೃತ್ತ ಈ ರೀತಿಯಾಗಿ ತಗೊಳ್ಳಕ್ ಸಾಧ್ಯ ಇಲ್ಲ. ವೃತ್ತ ಹೆಂಗೆ ತಗೋಬೇಕು? ಜ್ಞಾನಪೂರ್ವಕವಾಗಿ. ಯಾವ ವೃತ್ತವನ್ನ ನಾನು ತಗೊಳ್ಳಿಕ್ಕೆ ಹೊರಟಿದ್ದೇನೆ ಅದರ ಬಗ್ಗೆ ನನಗೆ ಅರಿವಿದೆಯೇನು? ಯಾತಕ್ಕೋಸ್ಕರ ನಾನು ತಗೋತಾ ಇದ್ದೇನೆ? ರಾತ್ರಿ ಭೋಜನದಲ್ಲಿ ಜೀವಹಿಂಸೆ ಆಗತ್ತೆ, ಹಾಗಾದ್ರೆ ನನಗೆ ಅದರ ಅರಿವಿದೆಯೇನು? ನನಗೆ ಅದು ಮನದಟ್ಟಾಗಿದೆಯೇನು? ನನಗೆ ನಿಜವಾಗ್ಲೂ ರಾತ್ರಿ ಭೋಜನದಲ್ಲಿ ಹಿಂಸೆ ಆಗತ್ತೆ ಅಂತ ಶುದ್ಧೆ ಆಗಿದೆಯೇನು? ಯಾರ ಜೀವಿಗೆ ಜೀವಹಿಂಸೆಯ ಕರುಣಾಭಾವ ಉತ್ಪನ್ನ ಆಗುತ್ತೆ, ಆ ಜೀವ ಮಾತ್ರ ನಿಜವಾಗಿ ಅದನ್ನ ಪಾಲನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ವೃತ್ತ ತಗೊಂಡು 4 ದಿನ ಆಗಿರುತ್ತೆ, ಅಯ್ಯೋ ವೃತ್ತ ಏನೋ ತಗೊಂಡ್ಬಿಟ್ಟೆ, ಏನೋ ಬಹಳ ಕಷ್ಟ ಆಗುತ್ತಾ ಇದೆ, 1 ವರ್ಷಕ್ಕೆ ರಾತ್ರಿ ಭೋಜನ ತ್ಯಾಗ ಅಂತ ವೃತ್ತ ತಗೊಂಡಿದ್ದೇನೆ, ಹೆಂಗಾದ್ರೂ ಯಾವಾಗ ಈ 1 ವರ್ಷ ಕಳೆದು ಬಿಡುತ್ತೋ, ಏನಾಗತ್ತೋ ಅಂತ ಅನಿಸ್ತಾ ಇರುತ್ತೆ. ಏನ ಎಲ್ಲೋ ಹೋಗಿದ್ದೆ ಯಾರೋ ಮಹಾರಾಜರ ಹತ್ರ, ಮಹಾರಾಜರು ವೃತ್ತ ಕೊಡಿಸ್ಬಿಟ್ರು. ಏನ್ ಮಾಡೋದೀಗ? ಈಗ ಜಬರ್ದಸ್ತಿ ನಾನು ಪಾಲನೆ ಮಾಡ್ತಾ ಇದ್ದೇನೆ, ತುಂಬಾ ಕಷ್ಟಪಟ್ಟು ಪಾಲನೆ ಮಾಡ್ತಾ ಇದ್ದೇನೆ. ಜಿನ್ವಾನಿ ಹೇಳುತ್ತೆ, ವೃತ್ತ ಕಷ್ಟಪಟ್ಟು ಪಾಲನೆ ಮಾಡೋದಲ್ಲ. ಅಚ್ಚಾ ಐಸಾ ನಾವು ದಶಲಕ್ಷಣದಲ್ಲಿ ನಾನು ಚರ್ಚೆ ಮಾಡಿದ್ದೆ ಈ ವಿಚಾರವನ್ನ. ವೃತ್ತವನ್ನು ಯಾತಕ್ಕೋಸ್ಕರ ತಗೊಂಡಿದ್ದೆ ನಾನು? ಕ್ಷಮಾವಣಿ ಪರ್ವದಲ್ಲಿ ನಾನು ಅನೇಕ ಈ ರೀತಿಯಾದ ಚರ್ಚೆಯನ್ನು ನಾವು ಮಾಡಿದ್ದಿದೆ. ಎಷ್ಟು ಜನಕ್ಕೆ ಜ್ಞಾಪಕ ಇದೆ? ನಾನು ಯಾವ ವೃತ್ತವನ್ನ ತಗೊಂಡಿದ್ದೆ ಅದನ್ನ ಒಳ್ಳೇದಂತ ತಗೊಂಡಿದ್ನೋ ಅಥವಾ ಕೆಟ್ಟದಂತ ತಗೊಂಡಿದ್ನೋ? ಕ್ಯಾ ಸಮಜ್ಕರ್ ವೃತ್ ಲಿಯಾ ಥಾ? यदि दशलक्षण में 10 दिन है ना, रात्रि भोजन त्याग, कंदमूल त्याग, जो कुछ भी
ಏನ ಬಜಾರ್ ಕಾ ತ್ಯಾಗ. ಇದನ್ನೆಲ್ಲ ತ್ಯಾಗ ಮಾಡಿದ್ದಲ್ಲ, ಇದೆಲ್ಲ ಒಳ್ಳೇದು ಅಂತ ತಿಳ್ಕೊಂಡು ತ್ಯಾಗ ಮಾಡಿದ್ದು ಅಥವಾ ಕೆಟ್ಟದಂತ ತಿಳ್ಕೊಂಡು ತ್ಯಾಗ ಮಾಡಿದ್ದು? ಒಂದು ವೇಳೆ ಇದು ಒಳ್ಳೇದು ಅಂತ ತ್ಯಾಗ ಮಾಡಿದ್ರೆ 11ನೇ ದಿನ ಮತ್ತೆ ಪುನಃ ಯಾವಾಗ 10 ದಿನ ಮುಗಿಯುತ್ತೆ ಅಂತ ಯಾಕೆ ಅನ್ಸುತ್ತೆ ನನಗೆ? 11ನೇ ದಿನ ಮನು ಟೂಟ್ ಪಡ್ತಾ ಇತ್ತು. ಕ್ಯೂ ಟೂಟ್ ಪಡ್ತಾ है? ಯಾತಕ್ಕೋಸ್ಕರ ಈ ರೀತಿಯಾಗಿ ಆಗುತ್ತೆ? ನನಗೆ ಜ್ಞಾನವೇ ಇಲ್ಲ, ಅಜ್ಞಾನದಲ್ಲಿ ವೃತ್ತ ತಗೊಂಡ್ಬಿಡ್ತೇನೆ. ಏನಕ್ಕೋಸ್ಕರ? ದೇಖಾದೇಖಿ. ಅವ್ರು ತಗೋತಾ ಇದ್ದಾರೆ, ನಾನು ತಗೋತೇನೆ. ಏನ ಅವರು ದಶಲಕ್ಷಣ ಮಾಡ್ತಾ ಇದ್ದಾರೆ, ನಾನು ಮಾಡ್ತೇನೆ. ಹಾಗಾದ್ರೆ ಅವ್ರು ದಶಲಕ್ಷಣ ಬಿಟ್ಟು ಇನ್ನೇನೋ ಮಾಡಿದ್ರೆ ನೀನೇನ್ ಮಾಡ್ತೀಯ? ಆಗುತ್ತೆ. ಈ ದೇಖಾದೇಖಿ ಅವ್ರನ್ನ ನೋಡಿ ನಾನ್ ಮಾಡೋದು, ಇವ್ರನ್ನ ನೋಡಿ ಇನ್ನೊಬ್ರು ಮಾಡೋದು, ಈ ರೀತಿಯಾಗಿ ಧರ್ಮ ಆಚರಣೆ ಆಗೋದಿಲ್ಲ. ಹೆಂಗಾಗುತ್ತೆ? ನಾನು ಸ್ವಯಂ ನನ್ನ ಪುರುಷಾರ್ಥದಿಂದ ನಾನು ವಿಚಾರವನ್ನ ತಿಳಿದು ಅರಿತು ಮನದಟ್ಟು ಮಾಡಿಕೊಂಡು ಯಾವಾಗ ನನಗೆ ಶ್ರದ್ಧೆ ಆಗುತ್ತೆ, ಆಗ ಸಹಜವಾಗಿಯೇ ಭಾವ ಉತ್ಪನ್ನ ಆಗೋದಿಲ್ಲ. ನಾನು ಇಷ್ಟು 2 ದಿನದಿಂದ ನಾವು ಚರ್ಚೆ ಮಾಡ್ತಿದ್ದೀವಲ್ಲ, ಎಷ್ಟು ಕೆಲವು ಜನರಿಗೆ ಸಹಜವಾಗಿ ಅನ್ನಿಸ್ತಾ ಇದೆ. ಏನತ್ತು ಸಹಜವಾಗಿ ಯಾವಾಗ ಅನ್ಸುತ್ತೆ, ಅದು ಸಹಜವಾಗಿ ಪಾಲನೆ ಆಗುತ್ತೆ. ಯಾಕೆ? ಜೀವಿಗಳ ಕರುಣೆ ಮೂಲ ಇದೆ. ರಾತ್ರಿ ಭೋಜನ ತ್ಯಾಗದಲ್ಲಿ ಜೀವಿಗಳ ಕರುಣೆ ಮೂಲ ಇದೆ. ಮತ್ತೆ ರಾತ್ರಿ ಭೋಜನ ಮಾಡೋದ್ರಲ್ಲಿ ಅತಿಯಾದ ಆಸಕ್ತಿ ಮೂಲ ಇದೆ. ಇದೆರಡನ್ನ ಜ್ಞಾಪಕ ಇಟ್ಕೊಳ್ಳೋದು. ಅಲ್ಲಿ ಅತಿಯಾದ ಆಸಕ್ತಿ ಇದೆ, ಇಲ್ಲಿ ಜೀವಿಗಳ ಮೇಲೆ ಕರುಣಾಭಾವ ಇದೆ. ಕರುಣಾಭಾವ ಯಾವಾಗ ಉತ್ಪನ್ನ ಆಗುತ್ತೆ? ಸಹಜವಾಗಿ ಪಾಲನೆ ಆಗುತ್ತೆ. ಇಲ್ಲಂತ ಹೇಳಿದ್ರೆ ನನಗೆ ವಿಚಾರನೆ ಗೊತ್ತಿಲ್ಲ, ನನಗೆ ಶುದ್ಧ ಇಲ್ಲ, ಜಿನ್ವಾನಿ ಏನೋ ಹೇಳಿದ್ದಾರೆ, ಇನ್ನು ಯಾರು ಗೊತ್ತು ಜೀವ ಉತ್ಪನ್ನ ಆಗುತ್ತೋ ಇಲ್ವೋ ಅಂತ ನನಗೇನಾದ್ರೂ ಸಂದೇಹ ಇದ್ರೆ ನನಗೆ ವೃತ್ತ ಪಾಲನೆ ಮಾಡೋದು ಬಹಳ ದೊಡ್ಡ ಕಷ್ಟ ಇದೆ. ಮತ್ತೆ ಈ ರೀತಿಯಾಗಿ ವೃತ್ತ ಪಾಲನೆ ಆಗೋದಿಲ್ಲ. ಈ ರೀತಿಯಾಗಂತೂ ಆಕುಲತೆ ಆಗುತ್ತೆ, ದುಃಖ ಆಗುತ್ತೆ, ಶೋಕ ಆಗುತ್ತೆ. ನಾವು ಚರ್ಚೆ ಮಾಡಿದ್ವಲ್ಲ, ದುಃಖ, ಶೋಕ, ತಾಪ, ಆಕ್ರಂದನ, ಇದೆಲ್ಲ ಪಾಪ ಬಂಧಕ್ಕೆ ಕಾರಣ ಇದೆ. ನೀನು ವೃತ್ತ ತಗೊಂಡು ಪಾಪ ಮಾಡ್ತಾ ಇದೆಯೋ ಪುಣ್ಯ ಮಾಡ್ತಾ ಇದೆಯೋ? ವಿಚಾರ ಮಾಡೋದಿದೆ. ಪ್ರತಿಯೊಂದು ವಿಚಾರವನ್ನ ಬಹಳ 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 ಸೂಕ್ಷ್ಮ ರೀತಿಯಿಂದ ವಿಚಾರ ಮಾಡೋದಿದೆ. ಏನ್ ಮಾಡ್ತಾ ಇದ್ದೀವಿ ಹಾಗಾದ್ರೆ? ವೃತ್ತವನ್ನ ತಗೊಂಡ್ವಿ, ಮತ್ತೆ ಆಕುಲತೆ ಆಗ್ತಾ ಇದೆ. ಹಾಗಾದ್ರೆ ನಾನು ಪಾಪ ಮಾಡ್ತಾ ಇದ್ದೀನೋ ಪುಣ್ಯ ಮಾಡ್ತಾ ಇದ್ದೀನೋ? ಯಾಕಂದ್ರೆ ಆಕುಲತೆ, ದುಃಖ, ಶೋಕ ಇದೆಲ್ಲವೂ ಪಾಪ ಬಂಧಕ್ಕೆ ಕಾರಣ ಇದೆ. ಹಾಗಾದ್ರೆ ವೃತ್ತ ತಗೊಳ್ಳೋಕ್ಕಿಂತ ಮುಂಚೆ ನಾನು ಜ್ಞಾನಪೂರ್ವಕವಾಗಿ ಆ ವಿಚಾರವನ್ನ ತಿಳಿದು ಅರಿತು ಮನದಟ್ಟು ಮಾಡಿಕೊಂಡು ಶ್ರದ್ಧೆ ಮಾಡಿಕೊಂಡು ಆಮೇಲೆ ನಾನು ಮಾತಾಡೋದೇ ಬೇಕಿಲ್ಲ, ಸಹಜವಾಗಿಯೇ ಆ ವಿಚಾರ ಬಿಟ್ಟು ಹೋಗುತ್ತೆ. ಬಾಲ್ಯದಿಂದ ನಮಗೆ ಶ್ರದ್ಧೆ ಇದೆ, ಪಂಚೇಂದ್ರಿಯ ಜೀವ ಹಿಂಸೆ ಮಾಡೋದು ಸರಿಯಲ್ಲ, ಅದಕ್ಕೂ ದುಃಖ ಆಗುತ್ತೆ, ಮಾಂಸ ಭಕ್ಷಣೆ ಮಾಡೋದಿಲ್ಲ. ಐಸೆ ಈ ರಾತ್ರಿ ಭೋಜನದ ಶುದ್ಧೆ ಕೂಡ ಆಗುತ್ತೆ. ಈ ಶುದ್ಧೆ ಆಗಬೇಕಾದ್ರೆ ನನಗೆ ಅರಿವು ಆಗಬೇಕಾಗುತ್ತೆ, ಮನದಟ್ಟಾಗಬೇಕಾಗುತ್ತೆ, ಶುದ್ಧೆ ಆಗಬೇಕಾಗುತ್ತೆ. ಇದು ಮೊದಲನೇ ವಿಚಾರ. ಇನ್ನು ಎರಡನೇ ವಿಚಾರ ನಾನು ಏನು ಹೇಳಿದೆ? ವೃತ್ತಗಳಲ್ಲಿ ಮಾಡಿಫಿಕೇಶನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡಿಫಿಕೇಶನ್ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಅಂತ್ಯವೇ ಇಲ್ಲ, ಯಾವುದೇ ರೀತಿ ಅಂತ್ಯ ಇಲ್ಲ. ಅನ್ನ ಬಿಟ್ಟು ಎಷ್ಟೆಷ್ಟು ಏನೇನು ಶುರು ಆಗೋಯ್ತು ರಾತ್ರಿ ಸಮಯದಲ್ಲಿ, ಮುಗಿಯೋದಿಲ್ಲ ಇದು. ನಾನು ರಾತ್ರಿ ಪೇಯ ಇಟ್ಕೊಂಡೆ, ಪೇಯದಲ್ಲೂ ಕೇವಲ ಹಾಲು ಮತ್ತು ನೀರನ್ನ ಇಟ್ಕೊಂಡೆ. ದೋ ಪದಾರ್ಥ ರಕ್ಲಿಯ, ದೂದ್ और ಪಾನಿ. ಹಾಲು ನೀರನ್ನ ಇಟ್ಕೊಂಡೆ. ಹಾಲು ನೀರನ್ನ ಇಟ್ಕೊಂಡ ಮೇಲೆ ನಾನು ವಿಚಾರ ಮಾಡೋದಿದೆ, ಈಗ ಹಾಲು ನಾನು ತಗೋಬಹುದು ಅಂತ ನಾನು ವೃತ್ತ ಇಟ್ಕೊಂಡ್ಬಿಟ್ಟಿದ್ದೇನೆ. ಹಾಲಂತೂ ತಗೋಬಹುದು. ಯಾರು ವೃತ್ತ ಮಾಡ್ಕೊಂಡಿದ್ದಾನೆ ಅವನಿಗೆ. ಹಾಲು ರಾತ್ರಿ ತಗೋಬಹುದು ಅಂತ ನಾನು ಹೇಳ್ತಾ ಇಲ್ಲ. ತಗೊಂಡ ನಂತರ ಈಗ ವಿಚಾರ ಮಾಡೋದು, ಹಾಲು ತಗೊಂಡಿದ್ದಾನೆ, ಹಾಗಾದ್ರೆ ಕೆನೆ ತಗೋಬಹುದೋ ಇಲ್ವೋ? दूध तो लिया तो दूध ले सकते हैं तो मलाई ले सकते हैं कि नहीं? ಏನ್ ಹೇಳ್ತಾರೆ? ಕೆನೆ ತಗೋಬಹುದು ಇಲ್ವೋ? ಕ್ಯಾ ದಿಕ್ಕತ್ತೆ? ಹಾಲೇ ತಗೋತಾ ಇದ್ದೀನಿ ಅಂತ ಇನ್ನು ಕೆನೆ ತಗೊಳ್ಳಿಕ್ಕೆ ಏನ್ ತೊಂದರೆ ಇದೆ? ಏನ್ ಹೇಳ್ತಾರೆ?
ಕೆನೆ ತಗೋತಾ ಇದ್ದೇನೆ ಕೆನೆ ಶುರು ಆಯ್ತು. ಇನ್ನ ಹಾಲು ಯಾವಾಗ ತಗೋತಾ ಇದ್ದಾನೆ ಅದರಲ್ಲಿ ಸ್ವಲ್ಪ ಬಾದಾಮ್ ಪೌಡರ್ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಏನ ಇತ್ನಾ ತೋ ಚಲ್ತಾ है. ಹಾಗಾದ್ರೆ ಹಾಲು ತಗೋತಾ ಇದ್ದೇನೆ, ಯಾವ ಹಾಲು, ಬಾದಾಮ್ ಹಾಲು ತಗೋತೀನೋ ಪ್ಲೇನ್ ಹಾಲು ತಗೋತೀನೋ, ಏನಾಗ್ಬಿಡುತ್ತೆ, ಯಾವುದೋ ಒಂದು ಹಾಲು, ಬಾದಾಮ್ ಹಾಲು ಅಥವಾ ಪ್ಲೇನ್ ಹಾಲು, ಏನಾಗುತ್ತೆ, ಯಾವುದೋ ಒಂದು ಹಾಲು, ನಂದು ಹಾಲದ ನಿಯಮ ಇದೆ. ಶುರು ಹೋಗ್ಯಾ. ಬಾದಾಮ್ ಹಾಲೇ ಕುಡಿತಾ ಇದ್ದೀರಂತೆ, ಮತ್ತೆ ಅದರಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ರೆ ಏನಾಗುತ್ತೆ, ಡ್ರೈ ಫ್ರೂಟ್ಸ್ ಮಿಲ್ಕ್ ಆಗುತ್ತೆ. ಏನ್ ಹೇಳ್ತಾರೆ, ಡ್ರೈ ಫ್ರೂಟ್ಸ್ ಮಿಲ್ಕ್ ತಗೋಬೋದು ಅಥವಾ ತಗೊಳಕ್ಕಾಗಲ್ವೋ, ಏನ್ ಹೇಳ್ತಾರೆ, ಹಾಲದ ನಿಯಮ ಇದೆ ತಾನೇ, ಮತ್ತೆ ಯಾವ್ದು ಹಾಲದು ಇದೆ ಏನು, ಏನ ಡ್ರೈ ಫ್ರೂಟ್ ಶುರು ಹೋಗ್ಯಾ. ಇನ್ನೆಲ್ಲಾದ್ರೂ ಹೋದಾಗ, ಯಾರಾದ್ರೂ ರಾತ್ರಿ ಮನೆಗೆ ಹೋದಾಗ ಡ್ರೈ ಫ್ರೂಟ್ಸ್ ತಂದಿಟ್ರೆ, ಹೀಗೆ ನಾನು ತಗೊಳ್ಳೋದಿಲ್ಲ ಅವ್ರು ಹೇಳ್ತಾರೆ, ಹಾಲಲ್ಲಿ ತಗೋತೀರಂತೆ, ಮತ್ತೆ ಹಂಗೆ ತಿನ್ನಕ್ಕೇನು, ಹಾಲಲ್ಲಿ ಡ್ರೈ ಫ್ರೂಟ್ಸ್ ತಗೋತೀರಲ್ಲ ನೀವು, ಮತ್ತಿನ್ನು ಹಂಗೆ ತಗೊಳಕ್ಕೇನು, ಹೋಗೇ ಶುರು. ಅವಾಗ ಮನಸ್ಸಲ್ಲಿ ಏನನ್ಸುತ್ತೆ, ಬತ್ತು ಸಿಕ್ಕರೆ ಕರೆಕ್ಟ್ ಇದೆ, ಈಗ ತಗೋತೀನಿ, ಹಿಂಗೆ ತಗೊಳಕ್ಕೇನು, ಹಿಂಗೂ ತಗೋಬೋದಲ್ಲ, ಹಂಗೂ ತಿನ್ಲಿಕ್ಕೆ ಶುರು ಮಾಡ್ತಾನೆ. ಹೀಗೆ ಮಾಡ್ತಾ 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 ನಾವು ಎಲ್ಲಿ ತನಕ ಹೋಗ್ಬೋದು, ಅದಕ್ಕೇನು ಕೊನೆ ಇಲ್ಲ. ನಾನು ಎಷ್ಟು ಬೇಕಾದ್ರೂ ಮಾಡಿಫಿಕೇಶನ್ಸ್ನ ಮಾಡ್ಕೋಬೋದಿದೆ. ಹಾಗಾಗಿ ವೃತ್ತವನ್ನ ತಗೊಂಡ ನಂತರ ಯಾವುದೇ ಮಾಡಿಫಿಕೇಶನ್ಸ್ನ ಮಾಡಲಿಕ್ಕೆ ಅನುಮತಿ ಇಲ್ಲ. ವೃತ್ತ ತಗೊಳ್ಳೋಕ್ಕಿಂತ ಮುಂಚೆ ನಾನು ಮಾಡಿಫಿಕೇಶನ್ ಮಾಡ್ಕೋಬಹುದು ನನ್ನ ವೃತ್ತಗಳಲ್ಲಿ ನಾನು, ಆದ್ರೆ ತಗೊಂಡ ನಂತರ ಅಲ್ಲ. ಅದಕ್ಕೇನು ಹೇಳ್ತಾರೆ, ಎರಡನೇ ನಿಯಮ, ವೃತ್ತ ತಗೊಂಡ ನಂತರ ಯಾವುದೇ ರೀತಿಯಾದಂತಹ ಮಾಡಿಫಿಕೇಶನ್ ಮಾಡ್ಕೊಳ್ಳೋ ಹಾಗಿಲ್ಲ. ಮತ್ತಿಷ್ಟೆಲ್ಲ ಚರ್ಚೆ ಮಾಡಿ ವೃತ್ತವನ್ನ ಭಂಗ ಮಾಡಿದ್ರೆ ಮಹಾಪಾಪದ ಬಂಧ ಆಗುತ್ತೆ ಅಂತ ಹೇಳಿದ ತಕ್ಷಣ ಕೆಲವು ಜನ ಈಗ ಕೇಳ್ಬೋದು, ಹಾಗಾದ್ರೆ ನಾನು ವೃತ್ತ ತಗೊಳ್ಳೋದೇ ಇಲ್ಲ, ವೃತ್ತ ತಗೊಂಡ್ರೆ ತಾನೇ ಭಂಗ ಆಗೋದು, ನಾನು ವೃತ್ತನೇ ತಗೊಳ್ಳೋದಿಲ್ಲ, ನಾನು ಹಂಗೆ ಇರ್ತೇನೆ, ರಾತ್ರಿ ಭೋಜನ ಮಾಡೋದಿಲ್ಲ, ಆದ್ರೆ ವೃತ್ತ ತಗೊಳ್ಳೋದಿಲ್ಲ ನಾನು, ವೃತ್ತ ಇಲ್ಲ ನಂದು, ವೃತ್ತ ತಗೊಳ್ಳಲ್ಲ ನಾನು. ವೃತ್ತ ಯಾಕೆ ತಗೊಳ್ಳಲ್ಲ, ಯಾಕಂದ್ರೆ ಭಂಗ ಆಗ್ಬಿಟ್ರೆ ಏನ್ ಮಾಡೋದು, ನಾನಂತೂ ಸೇಫ್ ಇದ್ದೇನೆ ಈಗ. ನಮ್ಗೇನನ್ಸುತ್ತೆ, ನಾನು ಸೇಫ್ ಇದ್ದೇನೆ, ಯಾಕೆ ನಂದು ವೃತ್ತ ಭಂಗ ಮಾಡು, ಯಾತಕ್ಕೋಸ್ಕರ ನಾನು ವೃತ್ತ ತಗೋತಿಲ್ಲ ಅಂತ ಕೇಳಿದ್ರೆ, ವೃತ್ತ ತಗೊಳ್ಳದೆ ಇರೋರು ಉತ್ತರ ಏನಿರುತ್ತೆ, ಏನ್ ಮಾಡೋದು ಪಂಡಿತ್ಜಿ, ಯಾವತ್ತಾದ್ರೂ ಒಂದು ದಿನ ಏನಾದ್ರೂ ಸಮಸ್ಯೆ ಉಂಟಾಗ್ಬಿಟ್ರೆ, ಏನಾದ್ರೂ ಆಗ್ಬಿಟ್ರೆ ಅವಾಗ ಏನ್ ಮಾಡೋದು ಅವಾಗ, ಯಾವ್ದಾದ್ರು ಒಂದು ದಿನಕ್ಕೋಸ್ಕರ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ, ಇಲ್ಲಂದ್ರೆ ನಾನೇನ್ ರಾತ್ರಿ ಭೋಜನ ಮಾಡೋದಿಲ್ಲ. ಯಾವತ್ತಾದ್ರೂ ಒಂದು ದಿನ ಇದೆಯಲ್ಲ, ಯಾವತ್ತಾದ್ರೂ ಒಂದು ದಿನ ಯಾವಾಗ ಬರುತ್ತೆ, ಏನ್ ಹೇಳ್ತಾರೆ, ಯಾವತ್ತಾದ್ರೂ ಒಂದು ದಿನ ಇದೆಯಲ್ಲ, ಯಾವತ್ತಾದ್ರೂ ಒಂದು ದಿನ ಯಾವಾಗ ಬರುತ್ತೆ, ಯಾವಾಗಾದ್ರೂ ಬರ್ಬೋದು. ಇಸ್ಕಾ ಮತ್ಲಬ್ ಇವತ್ತು ಬರ್ಬೋದು, ಯಾವತ್ತು ಒಂದು ದಿನ ಇವತ್ತು ಬರ್ಬೋದು. ಇವತ್ತು ಬಂದ್ರೆ ನೀನು ಇವತ್ತಿಗೂ ತಿನ್ಲಿಕ್ಕೆ ರೆಡಿ ಇದೆಯಾ, ಏನ್ ಹೇಳ್ತಾರೆ, ಇವತ್ತು ಬಂದ್ರೆ ಇವತ್ತು ನೀನು ರೆಡಿ ಇದೆಯಾ, ಹಾಗಾದ್ರೆ ಅದರ ಅರ್ಥ ಏನಿದೆ, ಅದರ ಅರ್ಥ ನಿನ್ನ ಆಸಕ್ತಿ ಭಾವ ದೂರ ಆಗಿಲ್ಲ, ಹಾಗಾಗಿ ನೀನು ವೃತ್ತ ತಗೋತಾ ಇಲ್ಲ. ಇಷ್ಟು ಮಾತ್ರ ಇಲ್ಲ, ಹಿಂಸೆ ಎರಡು ಪ್ರಕಾರವಾಗಿ ಆಗುತ್ತೆ. ನಾನು ಹಿಂದೆ ಹೇಳಿದ್ದೇನೆ, ಜ್ಞಾಪಕ ಎಷ್ಟು ಜನಕ್ಕಿದೆ ನನಗೆ ಗೊತ್ತಿಲ್ಲ. ಹಿಂಸೆ ಎರಡು ಪ್ರಕಾರವಾಗಿ ಆಗುತ್ತೆ. ಯಾವ್ದ್ಯಾವುದು, ಒಂದು ವಿರಮಣ ರೂಪ ಹಿಂಸಾ, ಇನ್ನೊಂದು ಅವಿರಮಣ ರೂಪ ಹಿಂಸಾ. ಎರಡು ಹಿಂಸೆಗಳನ್ನ ಹೇಳಿದ್ದೆ ನಾನು, ವಿರಮಣ ರೂಪ ಹಿಂಸಾ, ಇನ್ನೊಂದು ಅವಿರಮಣ ರೂಪ ಹಿಂಸಾ. ಎಲ್ಲಿ ಚರ್ಚೆ ಬಂದಿತ್ತು ನಮ್ದು, ಪ್ರತಿಮೆಗಳನ್ನ ಚರ್ಚೆ ಮಾಡುವಾಗ ಯಾವ ಇದಿತ್ತು, ಯಾವುದು ದಿಗ್ವೃತ ದೇಶವೃತ ಚರ್ಚೆ ಮಾಡ್ತಿದ್ವಲ್ಲ, ದಿಗ್ವೃತ ದೇಶವೃತ್ತದ ಸಂದರ್ಭದಲ್ಲಿ ನಮ್ಮ ಚರ್ಚೆ ಬಂದಿತ್ತು.
ಈ ವಿರಮಣ ರೂಪ ಹಿಂಸಾ, ಅವಿರಮಣ ರೂಪ ಹಿಂಸಾ. ವಿರಮಣ ರೂಪ ಹಿಂಸಾ ಅಂತ ಹೇಳಿದ್ರೆ ಎಲ್ಲಿ ನಾವು ವೃತ್ತ ತಗೊಂಡಿಲ್ಲ, ಅವಿರಮಣ ಅಂದ್ರೆ ವಿರಮಣ ಆಗಿಲ್ಲ. ವಿರಮಣ ಆಗದೆ ಇರುವಂತಹ ಯಾವ ಯಾವ ವಿಚಾರ ಇದೆ ಅದೆಲ್ಲದಕ್ಕೆ ಸಂಬಂಧಪಟ್ಟಂತಹ ಪಾಪಬಂಧ ನಿರಂತರವಾಗಿ ಆಗ್ತಾ ಇದೆ. ನೀನು ರಾತ್ರಿ ಭೋಜನ ಮಾಡದೇ ಇದ್ರೂ ಕೂಡ ಪಾಪಬಂಧ ಆಗ್ತಾ ಇದೆ. ಯಾಕಂದ್ರೆ ತ್ಯಾಗ ಮಾಡಿಲ್ವಲ್ಲ, ವಿರಮಣ ವಿರಕ್ತಿ ಆಗಿಲ್ಲ. ವಿರಕ್ತಿ ಆಗದೆ ಇರುವಕ್ಕೆ ಸಂಬಂಧಿಸಿದಂತಹ ಪಾಪಬಂಧ ಅಂತೂ ಹಾಗೆ ಆಗುತ್ತೆ. ಏನ್ ಹೇಳ್ತಿದ್ದಾರೆ? विरक्ति नहीं हुआ तो विरक्ति नहीं हुआ, इसलिए उस संबंध का जो पाप है वो तो बंद होगा. ಹಾಗಾದ್ರೆ ಎಲ್ಲಿವರೆಗೆ ವೃತ್ತ ಧಾರಣೆ ಮಾಡೋದಿಲ್ಲ ಅಲ್ಲಿವರೆಗೆ ತತ್ಸಂಬಂಧಿತವಾದ ಪಾಪಬಂಧ ಅಂತೂ ಹಾಗೆ ಆಗುತ್ತೆ. ಹಾಗಾಗಿ ನಾನು ವೃತ್ತ ತಗೊಂಡಿಲ್ಲ ಅಂತ ನಾನು ಸೇಫ್ ಝೋನ್ ಅಲ್ಲಿ ಕೂತ್ಕೊಂಡ್ರೆ ಅದು ನನ್ನ ಅಜ್ಞಾನ ಇದೆ. ಯಾಕಂದ್ರೆ ಎಲ್ಲಿವರೆಗೆ ವಿರಕ್ತಿ ಆಗೋದಿಲ್ಲ ಅಲ್ಲಿವರೆಗೆ ವೃತ್ತ ಪಾಲನೆ ಆಗೋದಿಲ್ಲ. ವಿರಕ್ತಿ ಆಗಬೇಕು. ವೃತ್ತದಲ್ಲಿ ವಿರಕ್ತಿ ಮೂಲ ಇದೆ. ವಿರಕ್ತಿನೇ ಆಗ್ಲಿಲ್ಲ ಅಂದ್ರೆ ಯಾವ ವೃತ್ತ? ತತ್ವಾರ್ಥ ಸೂತ್ರದಲ್ಲಿ ಏನು ಪರಿಭಾಷೆ ಬರುತ್ತೆ? ನಿಶ್ಚಲ್ಯ ವೃತ್ತಿ, ಶಲ್ಯಗಳಿರಬಾರ್ದು, ಮೋಹ ಮಿಥ್ಯಾತ್ವ ಇತ್ಯಾದಿ. ಆ ರೀತಿಯಾಗಿ ವಿರಕ್ತಿ ಆಗಬೇಕಲ್ಲ. ವಿರಕ್ತಿನೇ ಆಗದೇನೆ ನಾನು ವೃತ್ತ ಪಾಲನೆ ಮಾಡ್ತಾ ಇದ್ದೀನಿ ಅಂದ್ರೆ ಅದು ನಿರರ್ಥಕ ಇದೆ, ಏನೂ ಪ್ರಯೋಜನ ಇಲ್ಲ. ಬೇಕಾದೇಕಿ ಕರ್ರೆಯೋ ಭಾಯ್ ಸಾಬ್ ಏನ ಹೋದು 10 ಲಕ್ಷದಲ್ಲಿ ಈ 4-5 ಜನ 10 ದಿನ ಉಪವಾಸ ಮಾಡಿದ್ರು, ಅವ್ರಿಗೆಲ್ಲ ಸನ್ಮಾನ ಮಾಡಿದ್ರು, ಅದಕ್ಕೆ ಈ ವರ್ಷ ನಾನು ಮಾಡ್ತೇನೆ. ಹೋಗ್ಯಾ, ಇದರಿಂದ ಏನೂ ಪ್ರಯೋಜನ ಇಲ್ಲ. ಪ್ರಯೋಜನ ಯಾವಾಗುತ್ತೆ? ಪ್ರಯೋಜನ ನನ್ನಲ್ಲಿ ಆಸಕ್ತಿ ಭಾವ ದೂರ ಆಗಿ, ನನ್ನಲ್ಲಿರುವಂತಹ ಗೃದ್ಧತೆ ದೂರ ಆಗಿ, ಸಹಜವಾಗಿ ಯಾವಾಗ ವಿರಮಣ ರೂಪ ಪರಿಣಾಮ ಉತ್ಪನ್ನ ಆಗುತ್ತೆ ಆಗ ಮಾತ್ರ ವೃತ್ತ ಪಾಲನೆ ಆಗುತ್ತೆ. ನಾನು ವೃತ್ತ ತಗೊಂಡಿಲ್ಲ ಅದರ ಅರ್ಥ ನನಗಿನ್ನೂ ಆ ಸಂಬಂಧಿತ ಆಸಕ್ತಿ ಭಾವ ಕಡಿಮೆ ಆಗಿದೆ. ಹಾಗಾಗಿ ಪಾಪಬಂಧವಂತೂ ನಿಯಮದಿಂದ ಆಗುತ್ತೆ. ಆದ್ದರಿಂದ ವೃತ್ತ ತಗೊಳ್ಳೋದು ಅಷ್ಟೇ ಅವಶ್ಯಕ ಇದೆ. ಆದ್ರೆ ವೃತ್ತ ತಗೊಳ್ಳೋದು ಅವಶ್ಯಕ ಇದೆ, ಆದ್ರೆ ಈಗ ತಕ್ಷಣ ಹೋಗಿ ವೃತ್ತ ತಗೊಳ್ಳೋದಲ್ಲ. ವೃತ್ತ ತಗೊಳ್ಳಬೇಕಾದ್ರೆ ಅನೇಕ ವಿಚಾರಗಳನ್ನು ನಾವು ಗಮನಿಸಬೇಕಾಗುತ್ತೆ. ಏನೇನು ಗಮನಿಸ್ಬೇಕು ಹೇಳ್ತಾರೆ? ಮೊದಲನೇ ವಿಚಾರ, ನಾನು ಜ್ಞಾನಪೂರ್ವಕವಾಗಿ ವೃತ್ತಗಳನ್ನ ಗ್ರಹಣೆ ಮಾಡಬೇಕಾಗುತ್ತೆ. ಎರಡನೇ ವಿಚಾರ ಏನು? ಯಾವ ವೃತ್ತಗಳನ್ನ ಗ್ರಹಣೆ ಮಾಡ್ತಾ ಇದ್ದೇನೆ ಆ ವೃತ್ತಗಳ ಬಗೆಗಿನ ಯಾವ ಏನು ಹೇಳ್ತಾರೆ ಪೂರ್ವಬದ್ಧ ಪರಿಣಾಮ ಇದೆ ಅಥವಾ ತಯಾರಿ ಇದೆ, ಅದನ್ನ ನಾನು ಮಾಡ್ಕೋಬೇಕಾಗುತ್ತೆ. ಮೂರನೇ ವಿಚಾರ ಏನು? ಯಾವುದರ ಬಗ್ಗೆ ನಾನು ವೃತ್ತವನ್ನ ಗ್ರಹಣೆ ಮಾಡ್ತಾ ಇದ್ದೇನೆ ಅದರ ಗುಣದೋಷವನ್ನ ನಾನು ವಿಚಾರ ಮಾಡಬೇಕಾಗುತ್ತೆ. ಅಲ್ಲಿವರೆಗೆ ನನಗೆ ಅದು ಸರಿಯಾಗಿ ಪಾಲನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಹೇಳ್ತಿದ್ದಾರೆ? ಗುಣದೋಷ ಅಂದ್ರೆ ಯಾವುದನ್ನ ನಾನು ವೃತ್ತ ಪಾಲನೆ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಈ ಉದಾಹರಣೆಗೆ ನಾವು ರಾತ್ರಿ ಭೋಜನ ತ್ಯಾಗದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ರಾತ್ರಿ ಭೋಜನ ತ್ಯಾಗದ ಗುಣ ಏನಿದೆ ಮತ್ತು ರಾತ್ರಿ ಭೋಜನ ಮಾಡಿದ್ರೆ ಏನು ದೋಷ ಇದೆ ಅದನ್ನ ತುಂಬಾ ಚೆನ್ನಾಗಿ ನಾನು ಅರಿತುಕೊಳ್ಳೋದಿದೆ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಿದೆ. ಎಲ್ಲಿವರೆಗೆ ವೃತ್ತದ ಗುಣದೋಷಗಳ ಬಗ್ಗೆ ನಾನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ವೃತ್ತ ತಗೊಳ್ಳೋದು ನಿರರ್ಥಕ ಇದೆ. ಮೂರನೇ ವಿಚಾರ ಏನು? ಯಾವ ವೃತ್ತವನ್ನ ನಾನು ಗ್ರಹಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅದರ ಬಗೆಗಿನ ಯಾವ ಗುಣದೋಷಗಳಿದೆ ಅವುಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಎಲ್ಲಿವರೆಗೆ ಗುಣದೋಷಗಳ ಅರ್ಥ ಆಗೋದಿಲ್ಲ ಅಲ್ಲಿವರೆಗೆ ಅದು ಸರಿಯಾಗಿ ಪಾಲನೆ ಆಗೋದಿಲ್ಲ. ಏನಾಗುತ್ತೆ? ಅನೇಕ ರೀತಿಯಾಗಿ ಅದರಲ್ಲಿ ನಾನು ಬದಲಾವಣೆಗಳನ್ನ ಮಾಡಿಕೊಂಡೇ ಹೋಗುತ್ತೇನೆ. ಮತ್ತು ಬದಲಾವಣೆಗಳು ಮಾಡಿಕೊಳ್ಳೋದರ ಅರ್ಥ ವೃತ್ತಭಂಗ ಇದೆ, ಘೋರ 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 ಪಾಪದ ಬಂಧ ಆಗುತ್ತೆ. ಹಾಗಾಗಿ ಇದು ಅವಶ್ಯಕ ಇಲ್ಲ. ಅವಶ್ಯಕ ಏನಿದೆ? ಅವಶ್ಯಕ ಆ ವೃತ್ತದ ಯಾವ ಗುಣದೋಷಗಳಿದೆ ಆ ಗುಣದೋಷಗಳ ಬಗ್ಗೆ ವಿಚಾರ ಮಾಡೋದು ಅವಶ್ಯಕ ಇದೆ.
ಇನ್ನು ನಾಲ್ಕನೇ ವಿಚಾರ ಏನಿದೆ? ನಾಲ್ಕನೇ ವಿಚಾರ, ವೃತ್ತ ತಗೊಳ್ಳೋಕ್ಕಿಂತ ಮುಂಚೆ ನಾನು ವರ್ತಮಾನ ಪರಿಸ್ಥಿತಿಯನ್ನ ಮಾತ್ರ ವಿಚಾರ ಮಾಡಬಾರ್ದು. ಏನ್ ಹೇಳ್ತಾರೆ? ವರ್ತಮಾನ ಪರಿಸ್ಥಿತಿ ಏನಿದೆ ಅದನ್ನು ಮಾತ್ರ ವಿಚಾರ ಮಾಡಿದ್ರೆ ನಾನು ವೃತ್ತಗ್ರಹಣೆ ಸರಿಯಾಗಿ ವೃತ್ತಗ್ರಹಣೆ ಮಾಡೋದು ಸಾಧ್ಯ ಆಗುತ್ತೆ. ಈ ಈ ಸಮಯದಲ್ಲಿ ಏನು ಪರಿಸ್ಥಿತಿ ಇದೆ, ಇದು ಟೀಕೆ, ಇದು ಇದೆ. ನಾಳೆ ಏನು ಪರಿಸ್ಥಿತಿ ಆಗೋದಿದೆ ನನಗೆ ಗೊತ್ತಿಲ್ಲ. ಹಾಗಾದ್ರೆ ನಾಳೆದು ವಿಚಾರ ಮಾಡಿ ನಾನು ವೃತ್ತ ತಗೋಬೇಕಲ್ಲ. ಎಷ್ಟೋ ಜನ ನಾನು ಹೇಳೋದನ್ನ ಕೇಳಿದ್ದೇನೆ, ನಾಳೆ ಏನಾಗುತ್ತೆ ಅಂತ ನಮಗ್ ಗೊತ್ತಿಲ್ಲ, ಹಾಗಾಗಿ ನಾಳೆದು ವೃತ್ತ ತಗೊಳ್ಳಿಕ್ಕೆ ನಮಗ್ ಸಾಧ್ಯ. ನಾಳೆ ಏನಾದ್ರು ಹಂಗಾದ್ರೆ ನಾವು ಪ್ರಾಯಶ್ಚಿತ್ತ ತಗೊಂಡ್ಬಿಡೋಣ. ಏನ ಪ್ರಾಯಶ್ಚಿತ್ತ ತಗೊಂಡ್ಬಿಡೋಣ, ನಾಳೆದು ಯಾರು ನೋಡಿದಾರೆ, ಇವಾಗಿಂದ ಇವಾಗ ವೃತ್ತ ಧಾರಣೆ ಮಾಡಿ. ಈ ರೀತಿಯಾಗಿ ವೃತ್ತದ ಸ್ವರೂಪ ಇಲ್ಲ. ನಾವು ಸ್ವಲ್ಪ ಆಗಮದ ಪರಿಪ್ರೇಕ್ಷೆಯಲ್ಲಿ ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ನಮ್ಮ ಪೂರ್ವದಲ್ಲಿ ನಾವು ಏನೇನು ವೃತ್ತದ ಬಗ್ಗೆ ತಿಳ್ಕೊಂಡಿದ್ದೇವೆ ಅದನ್ನೆಲ್ಲ ಬದಿಗಿಟ್ಟು ಜಿನ್ವಾನಿಯ ಸಮ್ಮತಿಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಹೆಂಗ್ ಸಾಧ್ಯ ಇದೆ? ವೃತ್ತ ಯಾಕಂತೀವಿ? ಮತ್ತೆ ಈ ರೀತಿ ಬೇಕಾದಂಗೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಳ್ಳುವಂಥದ್ದಕ್ಕೆ ವೃತ್ತ ಯಾಕಂತೇವೆ? ಈ ರೀತಿ ವೃತ್ತದ ಸ್ವರೂಪ ಇಲ್ಲ. ವೃತ್ತವನ್ನ ತಗೊಳ್ಳೋಕ್ಕಿಂತ ಮುಂಚೆ ಎಲ್ಲಾ ರೀತಿಯಾದ ಸಾವಧಾನತೆಗಳನ್ನ ನಾನು ತಗೋಬೇಕಾಗುತ್ತೆ. ಮತ್ತು ವೃತ್ತ ಭಂಗ ಮಾಡೋದು ಎರಡೇ. ಅತ್ಯಂತ ವಿಕಟ ಪರಿಸ್ಥಿತಿ ಬಂದಾಗ ವೃತ್ತ ಭಂಗ ಆಗುತ್ತೆ. ಅದು ಬುದ್ಧಿಪೂರ್ವಕವಾಗಿ ಯಾವಾಗ ಜೀವನ ಮರಣದ ಪ್ರಶ್ನೆ ಬರುತ್ತೆ ಅವಾಗ. ಅಲ್ಲಿ ತನಕ ವೃತ್ತದಲ್ಲಿ ಪ್ರಾಯಶ್ಚಿತ್ತದ ಸ್ವರೂಪ ಜೀವನ್ಮರಣದ ಪ್ರಶ್ನೆ ಯಾವಾಗ ಬರುತ್ತೆ ಆಗ ನಾವು ವೃತ್ತಭಂಗದ ವಿಚಾರವನ್ನ ಮಾಡಬೇಕಾಗುತ್ತೆ. ಆದ್ರೆ ವೃತ್ತಭಂಗದ ವಿಚಾರ ನಾವು ಎಷ್ಟು ಸುಲಭ ಅಂತ ಅನ್ಕೊಂಡಿದೀವಿ ಅಂತ ಹೇಳಿದ್ರೆ, ಇವಾಗ ತಗೊಳ್ಳೋದು, ನಾಳೆ ಏನಾದ್ರೂ ಆದ್ರೆ ಮಾಡಿಫೈ ಮಾಡ್ಕೊಂಡ್ರೆ ಆಯ್ತು, ಪ್ರಾಯಶ್ಚಿತ್ತ ತಗೊಂಡ್ರೆ ಆಯ್ತು. ಈ ರೀತಿಯಾಗಿ ನಮ್ಮ ಕಲ್ಪನೆ, ನಮ್ಮ ವಿಚಾರ ಇರುತ್ತೆ. ಆದ್ರೆ ಇದು ಶಾಸ್ತ್ರಸಮ್ಮತ ಅಲ್ಲ. ಮತ್ತೇನ್ ಮಾಡಬೇಕು? ನಾನು ವರ್ತಮಾನದ ಪರಿಸ್ಥಿತಿಯನ್ನ ಮಾತ್ರ ವಿಚಾರ ಮಾಡದೆ ಭವಿಷ್ಯದ ಪರಿಸ್ಥಿತಿಯ ಬಗ್ಗೆ ಕೂಡ ವಿಚಾರ ಮಾಡಿ ಆಮೇಲೆ ನಾನು ವಾಸ್ತವಿಕವಾಗಿ ವೃತ್ತವನ್ನ ತಗೊಳ್ಬೇಕಾಗುತ್ತೆ. ಉದಾಹರಣೆಗೆ, ಈ ಸಮಯದಲ್ಲಿ ನಾನು ಯುವಕನಾಗಿದ್ದೇನೆ, ಇನ್ನು 10 ವರ್ಷ ಆದಮೇಲೆ ನನಗೆ ಇನ್ನೂ ವಯಸ್ಸಾಗುತ್ತೆ, ಇನ್ನೊಂದು 10 ವರ್ಷ ಆದಮೇಲೆ ಇನ್ನೂ ವಯಸ್ಸಾಗುತ್ತೆ. ಆ ಸಮಯದಲ್ಲಿ ನನಗೆ ಆ ವೃತ್ತವನ್ನ ಪಾಲನೆ ಮಾಡುವಂತಹ ಶಕ್ತಿ ಇರುತ್ತೋ ಇರೋದಿಲ್ವೋ? ಶಕ್ತಿ ಇದ್ರೆ ಎಷ್ಟಿರುತ್ತೆ, ಎಷ್ಟು ಇರೋದಿಲ್ಲ. ಹಾಗಾದ್ರೆ ಅದರಲ್ಲಿ ನಾನು ಏನ್ ಮಾಡಿಫಿಕೇಶನ್ಗಳನ್ನ ಇಟ್ಕೋಬೇಕು? ವೃತ್ತ ತಗೊಳ್ಳುವಾಗ್ಲೇ ಮಾಡಿಫಿಕೇಶನ್ ಇಟ್ಕೋಬೇಕು, ವೃತ್ತ ತಗೊಂಡ ಮೇಲಲ್ಲ. ಏನ್ ಹೇಳ್ತಾರೆ? ಇದು ಬಹಳ ಮುಖ್ಯ ಇದೆ. ನಿಮಗೆ ಏನೇನು ಅದರಲ್ಲಿ ಜೋ छूट चाहिए है ना अपने ವೃತ್ತ ಪಾಲನ್ ಮೇ, ನನ್ನ ವೃತ್ತ ಗ್ರಹಣೆಯಲ್ಲಿ ನನಗೆ ಯಾವ ಅವಕಾಶಗಳು ಬೇಕು ಆ ಎಲ್ಲ ಅವಕಾಶಗಳನ್ನ ವೃತ್ತವನ್ನ ಗ್ರಹಣೆ ಮಾಡುವಾಗಲೇ ಇಟ್ಕೋಬೇಕಾಗುತ್ತೆ. ಎಲ್ಲಾ ರೀತಿಯಿಂದ ವಿಚಾರ ಮಾಡಿ. ಹಾಗಾದ್ರೆ ಒಂದು ಯಾವುದಾದ್ರೂ ವೃತ್ತವನ್ನ ನಾನು ತಗೊಳ್ಬೇಕಾದ್ರೆ ಅದು ಹೋಗಿ ಡೈರೆಕ್ಟ್ ಆಗಿ ವೃತ್ತ ತಗೊಳ್ಳೋದಲ್ಲ. ಅದ್ರ ಬಗ್ಗೆ ನಾನು ವಿಚಾರಪೂರ್ವಕವಾಗಿ ಎಲ್ಲಾ ರೀತಿಯಿಂದ ವಿಚಾರ ಮಾಡಿದ ನಂತರ ನಾನು ವೃತ್ತ ತಗೋಬೇಕಾಗುತ್ತೆ. ಹಾಗಾದ್ರೆ ಮುಂದೆ ನನಗೆ ಎಷ್ಟೋ ಜನ ಹೇಳ್ತಾರೆ, ಪಂಡಿತ್ಜಿ ನಮ್ಮವರು ರಾತ್ರಿ ಭೋಜನ ಅಂತೂ ತ್ಯಾಗ ಮಾಡಿದ್ರು, ಈಗ 4-5 ವರ್ಷದಿಂದ ನೀರು ಕುಡಿಯೋದನ್ನು ಕೂಡ ಬಿಟ್ಬಿಟ್ಟಿದ್ದಾರೆ. ಮತ್ತೇನಾಯ್ತು? ಒಂದಿನ ಆರೋಗ್ಯ ಹಾಳಾಯ್ತು, ನಾವು ಹೇಳ್ತಾ ಇದ್ದೀವಿ ನೀರು ತಗೊಳ್ಳಿ, ಹಾಲು ತಗೊಳ್ಳಿ ಅಂತ, ಏನೂ ತಗೊಳ್ಳೇ ಇಲ್ಲ. ಮತ್ ರಾತ್ರಿ 2 ಗಂಟೆಗೆ ಹಾಸ್ಪಿಟಲ್ ತಗೊಂಡು ಹೋಗ್ಬೇಕಾಯ್ತು. ನೀವೊಂಚೂರು ಇವ್ರಿಗೆ ಹೇಳಿ ಮಾಡಿ ಸಮಜಾಯಿಸಿ ಕೊಡಿ. ನಾನು ಹೇಳ್ತೇನೆ, ಏನು ಹೇಳ್ಬೋದು? ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ? ಇಂತಹ ಪರಿಸ್ಥಿತಿಗಳೆಲ್ಲ ಯಾಕೆ ಉಂಟಾಗುತ್ತೆ? ಈ ರೀತಿಯಾದ ಹಾಸ್ಯಾಸ್ಪದ ಪರಿಸ್ಥಿತಿಗಳು ಯಾಕೆ ಉಂಟಾಗುತ್ತೆ? ಇದಕ್ಕೆ ಮೂಲ ಕಾರಣ ನಾವು ವೃತ್ತಗಳನ್ನ ಗಂಭೀರವಾಗಿ ವಿಚಾರ ಮಾಡಿ ಯಾವತ್ತೂ ತಗೊಳ್ಳೋದೇ ಇಲ್ಲ.
ಯಾವುದೋ ಒಂದು ವೃತ ಇದೆ, ತಗೋಬೇಕಿದೆ ಧರ್ಮ ದೃಷ್ಟಿಯಿಂದ, ತಗೊಂಡ್ಬಿಡ್ತೇನೆ. ಇದು ವ್ರತದ ಸ್ವರೂಪ ಅಲ್ಲ. ಏನೇನು ಪರಿಸ್ಥಿತಿಗಳು ಆ ವೃತ್ತದ ಬಗ್ಗೆ ಉಂಟಾಗಬಹುದು, ಅದರಲ್ಲಿ ನಾನು ಯಾವುದರಲ್ಲಿ ಸ್ಥಿರ ಇರ್ಬೋದು ಅನ್ನೋದನ್ನ ವಿಚಾರ ಮಾಡಿ, ಭವಿಷ್ಯದ ಕೂಡ ವಿಚಾರ ಮಾಡಿ ನಾನು ವೃತ್ತವನ್ನ ಸ್ವೀಕಾರ ಮಾಡಬೇಕಾಗುತ್ತೆ. ಕೇವಲ ವರ್ತಮಾನದ ವಿಚಾರ ಮಾಡಿ ನಾನು ವೃತ್ತ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಏನ್ ಹೇಳ್ತಿದ್ದಾರೆ? ವರ್ತಮಾನದಲ್ಲಿ ಪರಿಣಾಮಗಳು ತುಂಬಾ ಶುದ್ಧ ಇದೆ. ವರ್ತಮಾನ ಪರಿಣಾಮಗಳ ಆಧಾರದಿಂದ ಭಾವನೆಗಳ ಹರಿವಲ್ಲಿ ಹರಿದು ಹೋಗಿ ವೃತ್ತವನ್ನ ಗ್ರಹಣೆ ಮಾಡೋದಿಲ್ಲ. ಏನ ಭಾವನಾओं के वश में होकर वृत ग्रहण नहीं कर लेना. ಈಗ ಸ್ವಾಧ್ಯಾಯದಲ್ಲಿ ಚರ್ಚೆ ಬಂದಿತ್ತು, ಏನ ನನಗೆ ಇಷ್ಟು ಜೀವಿಗಳು ಹಿಂಸೆ ಆಗುತ್ತೆ ಅಂತ ಗೊತ್ತಾಯ್ತು, ಏನ ಹಾಗಾಗಿ ನನಗೆ ವೃತ್ತ ತಗೋಬೇಕಂತ ಅನಿಸ್ತು, ನಾನು ತಗೊಂಡ್ಬಿಟ್ಟೆ. ಈ ರೀತಿಯಾಗಲ್ಲ. ಇದು ವರ್ತಮಾನ ಭಾವನೆಗಳನ್ನ ನೋಡ್ಕೊಂಡು ತಗೋತಾ ಇದ್ದೀನಿ ನಾನು. ಈ ಭಾವನೆಗಳದ್ದೇನ್ ಭರವಸೆ? ನಾಳೆ ಈ ಭಾವ ಬದಲಾಗ್ಬಿಡುತ್ತೆ, ಅವಾಗ ಏನ್ ಮಾಡ್ತೀಯ? ಏನ ಒಂದ್ 4-5 ದಿನ ಸ್ವಾಧ್ಯಾಯ ಬಿಟ್ಟೋಯ್ತು, ಒಂದು ವಾರ ಸ್ವಾಧ್ಯಾಯ ಬಿಟ್ಟೋಯ್ತು, ಒಂದು 15 ದಿನ ಸ್ವಾಧ್ಯಾಯ ಬಿಟ್ಟೋಯ್ತು, ಏನೋ ಹೊರಗಡೆ ಎಲ್ಲೋ ಹೋದೆ, ಏನೋ ಮಾಡ್ದೆ, ಮತ್ತ ಅವಾಗ ಹೊರಗಡೆಯಿಂದೆಲ್ಲ ನೋಡಿ ನನ್ನ ಭಾವ ಬದಲಾಗೋಯ್ತು. ಅವಾಗೇನ್ ಮಾಡೋದು? ಹೋತಾ ಏನೇ ಸಗಿ, ಇದೇನು ಮಿರಾಕಲ್ ಏನಲ್ವಲ್ಲ, ಎಲ್ಲರ ಜೀವನದಲ್ಲೂ ಆಗುತ್ತೆ. ಯಾಕಂದ್ರೆ ರಾಗದ್ವೇಷ ಭಾವಗಳಂತೂ ಪ್ರತಿ ಸಮಯ ಬದಲಾಗುತ್ತೆ. ಈ ಭಾವನೆಗಳ ಭರವಸೆ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ? ಹಾಗಾಗಿ ವರ್ತಮಾನ ಪರಿಣಾಮಗಳನ್ನ ನೋಡಿ ವೃತ್ತಗ್ರಹಣೆ ಮಾಡೋದಿಲ್ಲ. ನಾನು ಪೂರ್ವಾಪರ ವಿಚಾರ ಮಾಡಿ ವೃತ್ತಗ್ರಹಣೆಯನ್ನ ಮಾಡಬೇಕಾಗುತ್ತೆ. ಕೇವಲ ವರ್ತಮಾನ ಭಾವಗಳ ಒಂದು ವಿಶುದ್ಧಿಯನ್ನು ನೋಡಿ ಮಾತ್ರ ವೃತ್ತಗ್ರಹಣೆ ಮಾಡಬಾರ್ದು. ಇದು 3ನೇ 4ನೇ ವಿಚಾರ. ಈ ಯಾವ ವೃತ್ತವನ್ನ ತಗೋತೇವೆ ಅದನ್ನ ನಾವು ವರ್ತಮಾನವನ್ನ ನೋಡಿ ಮಾತ್ರ ಅಲ್ಲ, ಭವಿಷ್ಯದ ವಿಚಾರ ಮಾಡಿ ಕೂಡ ತಗೋಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ವೃತ್ತ ತಗೊಳ್ಳೋಕ್ಕಿಂತ ಮುಂಚೆ ಯಾವ ದ್ರವ್ಯ ಕ್ಷೇತ್ರ ಕಾಲಭಾವ ಇದೆ ಅದರ ಬಗ್ಗೆ ಕೂಡ ನಾನು ವಿಚಾರ ಮಾಡಬೇಕಾಗುತ್ತೆ. ಏನ ದ್ರವ್ಯ ಕ್ಷೇತ್ರ ಕಾಲಭಾವ ಅಂದ್ರೆ ಅರ್ಥ ಆಗುತ್ತಲ್ಲ. ದ್ರವ್ಯ ಅಂದ್ರೆ ವಸ್ತು, ಕ್ಷೇತ್ರ ಅಂದ್ರೆ ಆ ಪ್ರದೇಶ, ಕಾಲ ಅಂದ್ರೆ ಟೈಮ್ ಸಮಯ, ಆಮೇಲೆ ಭಾವ ಅಂದ್ರೆ ನನ್ನ ಭಾವಗಳು. ಈ ದ್ರವ್ಯ ಕ್ಷೇತ್ರ ಕಾಲ ಭಾವವನ್ನ ವಿಚಾರ ಮಾಡಿ, ಭಾವ ಅಂದ್ರೆ ಸ್ವಭಾವ ಅಥವಾ ಭಾವ, ಇವುಗಳನ್ನೆಲ್ಲ ವಿಚಾರ ಮಾಡಿ ನಾನು ವೃತ್ತ ತಗೊಳ್ಬೇಕಾಗತ್ತೆ. ಅಂದ್ರೆ ಯಾವ ದ್ರವ್ಯವನ್ನ ತ್ಯಾಗ ಮಾಡ್ತಾ ಇದ್ದೇನೆ, ಯಾವ ಕ್ಷೇತ್ರದಲ್ಲಿ ತ್ಯಾಗ ಮಾಡ್ತಾ ಇದ್ದೇನೆ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಮಧ್ಯಲೋಕದಲ್ಲಿದ್ದೇನೆ, ಮಧ್ಯಲೋಕದಲ್ಲೂ ಕೂಡ ಭಾರತ ದೇಶದಲ್ಲಿದ್ದೇನೆ, ಭಾರತ ದೇಶದಲ್ಲಿ ಕೂಡ ಕರ್ನಾಟಕ ರಾಜ್ಯದಲ್ಲಿದ್ದೇನೆ, ಕರ್ನಾಟಕ ರಾಜ್ಯದಲ್ಲಿ ಕೂಡ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ನಗರದಲ್ಲಿದ್ದೇನೆ, ಮೈಸೂರು ನಗರದಲ್ಲೂ ಕೂಡ ಇಂತಿಂತ ಬಡಾವಣೆಯಲ್ಲಿದ್ದೇನೆ. ಇದೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಏನ್ ಹೇಳ್ತಾರೆ? ನಾನು ದಿನನಿತ್ಯ ಜಿನದರ್ಶನ ಮಾಡೋ ನಿಯಮ ತಗೊಂಡೆ, ಮತ್ ನಾಳೆ ನಾನು ಡೆಲ್ಲಿಗೆ ಹೋಗ್ಬೇಕಾಯ್ತು, ಟ್ರೈನಿಂದ ಹೋಗೋದಾದ್ರೆ 35-40 ಅವರ್ಸ್ ಜರ್ನಿ ಆಗುತ್ತೆ. ಮಧ್ಯದಲ್ಲಿ ನೀನು ಯಾವ ದರ್ಶನ ಮಾಡ್ತೀಯ? ಆಗೋದಿಲ್ಲ ತಾನೆ. ಮತ್ತೆ ಹಾಗಾದ್ರೆ ನೀನ್ ಏನ್ ಮಾಡ್ತೀಯ? ಏನ್ ಮಾಡಕ್ಕಾಗುತ್ತೆ ಪಂಡಿತ್ಜಿ, ನಾನು ಪ್ರಾಯಶ್ಚಿತ. ಅರೆ, ನಾಳೆ ಇನ್ನೊಂದಾಗತ್ತೆ, ಅವಾಗ್ಲೂ ನೀನ್ ಪ್ರಾಯಶ್ಚಿತ ಅಂತೀಯ. ಹಾಗಾದ್ರೆ ವೃತ್ತ ಪಾಲನೆ ಎಲ್ಲಾಯ್ತು. ಅದರ ಅರ್ಥ ವೃತ್ತ ತಗೊಳ್ಳುವಾಗ ನನಗೆ ಜ್ಞಾನ ಇರಲಿಲ್ಲ. ನಾನು ಏನು ವೃತ್ತ ತಗೋತಾ ಇದ್ದೇನೆ, ಯಾವ ರೀತಿ ತಗೋತಾ ಇದ್ದೇನೆ, ಯಾಕೆ ತಗೋತಾ ಅನ್ನೋ ಜ್ಞಾನನೇ ಇರ್ಲಿಲ್ಲ ನನಗೆ. ಅದಕ್ಕೆ ವೃತ್ತ ತಗೊಂಡ್ಬಿಟ್ಟೆ ಸುಮ್ಮನೆ. ನನ್ನ ಕರ್ತವ್ಯ ಇದೆ, ವೃತ್ತ ತಗೊಳ್ಳೋಕ್ಕಿಂತ ಮುಂಚೆ ಅದರ ಬಗ್ಗೆ ವಿಚಾರ ಮಾಡಿ ಯಾವೆಲ್ಲ ರೀತಿಯಾದ ವಿಚಾರಗಳು ಸಾಧ್ಯ ಇದೆ ಆ ವಿಚಾರಗಳನ್ನ ಮಾಡಿ ನಾನು ಅರ್ಥ ಮಾಡಿಕೊಂಡು ಆಮೇಲೆ ಅದನ್ನ ತಗೋಬೇಕಾಗುತ್ತೆ. ಇಂತಹ ಪರಿಸ್ಥಿತಿಗಳು ಬಂದ್ರೆ ನಾನು ಈ ರೀತಿಯಾಗಿ ವೃತ್ತಗಳಲ್ಲಿ ಮಾಡಿಫಿಕೇಶನ್ ಇಟ್ಕೊಂಡಿದ್ದೇನೆ, ಅಥವಾ ನಾನು ಭೂಮಿ ಮೇಲೆ ವೃತ್ತ ತಗೊಂಡಿದ್ದೇನೆ, ನಾಳೆ ನಾನು ಏನ್ ಹೇಳ್ತಾರೆ ಫ್ಲೈಟ್ ಅಲ್ಲಿ ಕೂತ್ಕೊಂಡಿದ್ದೇನೆ, ನಾನು ಭೂಮಿಯಿಂದ ಮೇಲೆ ಇದ್ದೀನಲ್ಲ,
ವಿಚಾರ ಮಾಡ್ತೀವೇನು? ದ್ರವ್ಯ ಕ್ಷೇತ್ರ ಕಾಲ್, ದ್ರವ್ಯ ಕ್ಷೇತ್ರ ಕಾಲ್ ಎಲ್ಲಿ ಕ್ಷೇತ್ರ ಎಲ್ಲಿದೆ? ಕ್ಷೇತ್ರದ ಪರಿಧಿ ಹೊಟ್ಟೋಯ್ತಲ್ಲ, ಮತ್ತು ಪ್ಲೇನಲ್ಲಿ ಕೂತ್ಕೊಂಡು ತಿಂತಾ ಇದ್ದೀನಿ. ಹಾಗಾದ್ರೆ ವೃತ್ತಭಂಗ ಆಯ್ತೋ ಇಲ್ವೋ? ತಿನ್ನಬೇಕು ತಿನ್ನಬಾರ್ದು ಅದು ಅವ್ರವ್ರಿಗೆ ಬಿಟ್ಟಿದ್ದು. ಆದ್ರೆ ನಾನು ವೃತ್ತ ತಗೊಳ್ಳುವಾಗ ನಾನು ಜ್ಞಾನಪೂರ್ವಕವಾಗಿ ವಿಚಾರ ಪೂರ್ವಕವಾಗಿ ತಗೋಬೇಕಾಗತ್ತೆ. ನೀ ತು ಕೇಸೆ ನಿಬೇಗ ಬತಾವ್ ನನಗೆ ಹಿಂಗಾಗತ್ತೆ. ನಾಳೆ ನಾನು ಅಮೆರಿಕಾಗೆ ಹೋಗ್ಬೇಕು, ಪ್ಲೇನ್ ಅಲ್ಲೇನೆ ಐ ಥಿಂಕ್ 20-25 ಗಂಟೆ ಜರ್ನಿ ಇದೆ. 20-25 ಅವರ್ಸ್ ಜರ್ನಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ರಾತ್ರಿ ಭೋಜನದ ಪ್ರಶ್ನೆ ಅಂತೂ ಬರೋದೇ ಇಲ್ಲ. ನಾನು ಇಲ್ಲಿಂದ ಬೆಳಕಲ್ಲಿ ಹೊರಟ್ರೆ ಅಲ್ಲೂ ಕೂಡ ಬೆಳಕು ಆಗ್ಬೋದು, ಅದೆಲ್ಲ ಬೇರೆ ಪ್ರಶ್ನೆ ಇದೆ. ಆದ್ರೆ ನಾವು ವಿಚಾರ ಮಾಡ್ಬೇಕಾಗತ್ತಲ್ಲ. ನಮಗೆ ಕುಂದ ಆಚಾರ್ಯರ ವೃತ್ತಾಂತ ಜ್ಞಾಪಕ ಇದೆ ಎಲ್ಲರಿಗೂ, ಏನ? ವಿದೇಹ ಕ್ಷೇತ್ರಕ್ಕೆ ಹೋದ್ರೆ 8 ದಿನ ನಿರಾಹಾರ ಇದ್ರು. ಅವರಂತೂ ಮುನಿಗಳಿದ್ರು. ಮುನಿಗಳು ದಿಗ್ವೃತ ದೇಶವೃತ ಎಲ್ಲವನ್ನೂ ಪಾಲನೆ ಮಾಡ್ತಾರೆ. ಆದ್ರೆ ನಾವು ಅಟ್ಲೀಸ್ಟ್ ಯಾವ ದ್ರವ್ಯ ಕ್ಷೇತ್ರ ಕಾಲಭಾವದ ವಿಚಾರ ಇದೆ ಅದನ್ನ ವಿಚಾರ ಮಾಡಿ ಅದ್ರ ವೃತ್ತ ತಗೋಬೇಕಲ್ಲ. ನನಗೆ ವಿಚಾರನೇ ಇಲ್ಲ, ತಗೊಂಡ್ಬಿಟ್ಟೆ, ಯಾರು ಹೇಳಿದ್ರು ತಗೊಂಡ್ಬಿಟ್ಟೆ ಅಷ್ಟೇ. ನಾನು ಅದಕ್ಕೆ ಹೇಳ್ತಾ ಇರೋದು, ವೃತ್ತವನ್ನ ಸಾಮೂಹಿಕವಾಗಿ ತಗೊಂಡ್ರೆ ಏನಾಗುತ್ತೆ? ಈ ಮಾಡಿಫಿಕೇಶನ್ಗಳನ್ನ ಯಾರು ಕೊಡ್ತಾರೆ ನನಗೆ? कौन बताएगा कि मुझे क्या रखना है, क्या नहीं रखना है, कितना रखना है, कितना नहीं रखना है, कौन से द्रव्य क्षेत्र काल भाव में रखना है, कितने दिन रखना है, ಎಲ್ಲ ವಿಚಾರ ಮಾಡ್ಬೇಕಲ್ಲ. ನಾವು 6 ತಿಂಗಳಿಗೋಸ್ಕರ ಯಾವ ವೃತ್ತವನ್ನ ಸ್ವೀಕಾರ ಮಾಡ್ತೇನೆ, ಪುನಃ ಅದು ಜೀವನ ಪೂರ್ತಿಗೋಸ್ಕರ ವೃತ್ತ ಆಗುತ್ತೆ. ಹಿಂದೆ ತಿರುಗಿ ನೋಡೋದು ಬೇಕಾಗೋದಿಲ್ಲ. ಯಾಕೆ? ನಾನು ಒಳ್ಳೇದಂತ ತಗೊಂಡಿದ್ದೆ ತಾನೆ, ಮತ್ತು ಒಳ್ಳೇದನ್ನ ಜೀವನ ಪೂರ್ತಿ ಕಂಟಿನ್ಯೂ ಮಾಡಕ್ಕೇನು? ಕೆಟ್ಟದಂತ ತಗೊಂಡಿದ್ದೇನೇನು? ಆದ್ರೆ ಸಮಸ್ಯೆ ಎಲ್ಲಿದೆ? ನಾನು ವೃತ್ತ ತಗೊಳ್ಳೋದ್ರಲ್ಲಿ ತುಂಬಾ 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 ಕಾಂಪಿಟೇಷನ್ ಅಲ್ಲಿ ಇದ್ದೇನೆ. ಒಂಥರ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ವೃತ್ತ ತಗೊಂಡ್ಬಿಡ್ತೇನೆ. ಆದ್ರೆ ಪಾಲನೆ ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ ನನಗೆ. ಮತ್ತು ಅದರಲ್ಲಿ ಅನೇಕ ಪ್ರಕಾರದ ಲಾಂಛನಗಳನ್ನ ನಾನು ಹಚ್ತೇನೆ. ಹಾಗಾದ್ರೆ ಅದು 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 ಸರಿಯಲ್ಲ. ವೃತ್ತ ಗ್ರಹಣೆ ಮಾಡಲಿಕ್ಕೆ ಈ ದ್ರವ್ಯ ಕ್ಷೇತ್ರ ಕಾಲಭಾವಗಳ ವಿಚಾರ ಬಹಳ ಮುಖ್ಯ ಇದೆ. ಇದಾಯ್ತು, 4-5 ಬಿಂದುಗಳಾಯ್ತು. ಇದಾದ್ಮೇಲೆ ಯಾವ ವೃತ್ತಗಳನ್ನ ತಗೊಳ್ತಾ ಇದ್ದೇನೆ, ಆ ವೃತ್ತಗಳಿಗೆ ಸಂಬಂಧವಾದಂತಹ ಯಾವ ನನ್ನ ಪರಿಣಾಮಗಳಿದೆ, ಭಾವಗಳಿದೆ, ಅದರ ಕಡೆಗೂ ಕೂಡ ನಾನು ಗಮನ ಕೊಡಬೇಕಾಗುತ್ತೆ. ಏನ್ ಹೇಳ್ತಾರೆ? ಯಾವ ಆಧಾರದಿಂದ ನಾನು ತಗೋತಾ ಇದ್ದೇನೆ. ಆಧಾರ ಅಂತ ಹೇಳಿದ್ರೆ ಉದಾಹರಣೆಗೆ ಶರೀರದ ಶಕ್ತಿ ಇರ್ಬೋದು, ಏನ? ಆ ಶರೀರದ ಶಕ್ತಿಯ ಆಧಾರದ ಮೇಲೆ ನಾನು ಯಾವ ವೃತ್ತವನ್ನ ತಗೊಂಡಿದ್ದೇನೆ ಆ ವೃತ್ತವನ್ನ ಪಾಲನೆ ಮಾಡುವಂತಹ ನಿಯಮ ತಗೊಂಡಿದ್ದೇನೆ. ನಾಳೆ ಶರೀರದ ಶಕ್ತಿ ಕಡಿಮೆ ಆಗ್ಬಿಟ್ರೆ ಅವಾಗ ಏನ್ ಮಾಡೋದು? ಅವಾಗ ನನಗೇನ್ ಅನ್ಸುತ್ತೆ, ಅವಾಗಿಂದ ಅವಾಗ ಪುನಃ ಮತ್ತೆ ಬದಲಾಯಿಸ್ಕೊಳ್ಳೋದು. ऐसा नहीं चलता. ವೃತ್ತವನ್ನ ತಗೊಂಡಿರೋದು ಬದಲಾಯಿಸಕ್ಕೋಸ್ಕರ ಅಲ್ಲ, ವೃತ್ತವನ್ನ ಸಂಪೂರ್ಣವಾಗಿ ಪಾಲನೆ ಮಾಡ್ಲಿಕ್ಕೋಸ್ಕರ ತಗೊಂಡಿದ್ದೆ. ಹಾಗಾಗಿ ಭಂಗ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಆದ್ರೆ ವೃತ್ತವನ್ನ ತಗೊಳ್ಳೋಕ್ಕಿಂತ ಮುಂಚೆನೆ ಅದರಲ್ಲಿ ಏನೇನು ವಿಚಾರಗಳಿಗೆ ನಾನು ಅವಕಾಶವನ್ನ ಕೊಟ್ಕೊಳ್ಬೇಕು, ನನ್ನ ಪರಿಣಾಮಗಳಿಗೆ ಅನುಸಾರವಾಗಿ ಆ ಎಲ್ಲಾ ರೀತಿಯಾದಂತಹ ಅವಕಾಶಗಳನ್ನ ತಗೊಂಡು ಆಮೇಲೆ ನಾನು ವೃತ್ತವನ್ನ ಸ್ವೀಕಾರ ಮಾಡೋದಿದೆ. ಹಾಗಾಗಿ ಆಧಾರವಾದ ವಿಚಾರಗಳನ್ನ ನಾನು, ಅಥವಾ ಕುಟುಂಬದ ಆಧಾರ ಇದೆ, ಈಗ ಕುಟುಂಬದ ಆಧಾರ ಚೆನ್ನಾಗಿದೆ, ಆದ್ರೆ ನಾಳೆ ಯಾರಿಗ್ ಗೊತ್ತು? ಏನ್ ಹೇಳ್ತಾರೆ? ಮನೆಯಲ್ಲಿರೋ ಜನ, ಕುಟುಂಬದ ಜನ ಎಲ್ಲಾ ರೀತಿಯಾಗಿ ಈಗ ಚೆನ್ನಾಗಿದ್ದಾರೆ, ಏನೇ ಅಡಿಗೆ ಗಿಡಿಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಹೀಗೆ ಇರ್ತಾರಂತ ಏನ್ ಗ್ಯಾರಂಟಿ? ಏನ್ ಹೇಳ್ತಾರೆ? ಅವಾಗೇನ್ ಮಾಡ್ತೀನಿ ನಾನು?
ಅವಾಗಿಂದ ಯಾರು ವಿಚಾರ ಮಾಡಿದ್ದಾರೆ? ವಿಚಾರ ಮಾಡಬೇಕಾಗುತ್ತೆ, ಯಾವ ಆಧಾರದ ಮೇಲೆ ನಾನು ವೃತವನ್ನ ಸ್ವೀಕಾರ ಮಾಡ್ತಾ ಇದ್ದೇನೆ. ಈಗೇನೋ ನನ್ನ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ, ನಾಳೆ ಇದೇ ರೀತಿಯಾಗಿರುತ್ತೆ ಅಂತ ನಂಗೆ ಗೊತ್ತಿದೆಯೇನು? ನಾಳೆ ಒಂದ್ ವೇಳೆ ಆರ್ಥಿಕ ಪರಿಸ್ಥಿತಿ ಬದಲಾಯಿತು, ಆವಾಗ ಏನ್ ಮಾಡೋದು? ಎರಡೂ ರೀತಿಯಾಗಿ, ಇವಾಗ ನನಗೆ ತುಂಬಾ ವಸ್ತುಗಳನ್ನ ತಗೊಳ್ಳಿಕ್ಕೆ ಹಣ ಇಲ್ಲ ನನ್ನ ಹತ್ರ, ಏನಾಯ್ತು ಈಗೇನು ಈಸಿಯಾಗಿ ತಗೊಂಡ್ಬಿಡ್ತೇನೆ, ನಾಳೆ ಒಂದೇ ಸಲ ಕೋಟ್ಯಾಂತರ ರೂಪಾಯಿ ಬಂದ್ಬಿಡ್ತು, ಅವಾಗ ಏನ್ ಮಾಡೋದು? ಏನ್ ಹೇಳ್ತಾರೆ? ಅದೇ ವಿರುದ್ಧ, ಈಗ ನನ್ನ ಹತ್ರ ತುಂಬಾ ಇದೆ, ವೃತ್ತ ತಗೊಂಡೆ, ನಾಳೆ ನಾನು ನಿರ್ಧನ ಆಗ್ಬಿಟ್ಟೆ, ಅವಾಗ ಏನ್ ಮಾಡೋದು? ಯಾವ ಆಧಾರದ ಮೇಲೆ ನಾನು ವೃತ್ತವನ್ನ ತಗೋತಾ ಇದ್ದೇನೆ ಅದರ ಬಗ್ಗೆ ಕೂಡ ತುಂಬಾ ವಿಚಾರ ಮಾಡಿ ನಾನು ವೃತಗ್ರಹಣೆ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ತುಂಬಾ ಸಹಜವಾಗಿ ಸರಳವಾಗಿ ಯಾರೋ ಕೊಟ್ಟು ನಾನು ತಗೊಂಡು ಪಾಲನೆ ಮಾಡುವಂಥದ್ದು ವೃತ್ತದ ಸ್ವರೂಪ ಅಲ್ಲ. ತುಂಬಾ ವಿಚಾರ ಮಾಡಬೇಕಾಗುತ್ತೆ. ಮತ್ತೆ ಇನ್ನೇನು ಹೇಳ್ತಾರೆ ಕೊನೆ ವಿಚಾರ ವೃತ್ತಗಳ ಬಗ್ಗೆ, ಯಾವ ವೃತ್ತವನ್ನ ನಾನು ತಗೋತೇನೆ ಅದು ಕ್ರಮೇಣವಾಗಿ ವೃದ್ಧಿಯ ರೂಪದಲ್ಲಿ ಇರಬೇಕಾಗುತ್ತೆ. ವೃದ್ಧಿಯ ರೂಪ ಅಂತ ಹೇಳಿದ್ರೆ ಉತ್ತರೋತ್ತರ ಬಡನಾ ಚೀಯೇನ. ಯಾವ ವೃತ್ತವನ್ನ ನಾನು ತಗೊಂಡಿದ್ದೇನೆ, ಯಾವ ವೃತ್ತಗ್ರಹಣೆಯ ಭಾವ ನನಗೆ ಜಾಗೃತವಾಗಿದೆ, ಅದು ದಿನದಿಂದ ದಿನೇ ನನ್ನ ಭಾವಗಳು ಮತ್ತಷ್ಟು ದೃಢ ಆಗಬೇಕು. ಆ ವೃತ್ತದಲ್ಲಿ ಮತ್ತಷ್ಟು ವಿಶೇಷವಾಗಿ ಅದರಲ್ಲಿ ನಾನು ವೃತ್ತವನ್ನ ತಗೊಂತ ಹೋಗಬೇಕು. ಅದು ವೃತ್ತದ ಸ್ವರೂಪ ಇದೆ. ಉದಾಹರಣೆಗೆ ನಾನು ಖಾದ್ಯ ವಸ್ತುವನ್ನ ಈಗ ಬಿಟ್ಟಿದ್ದೇನೆ ರಾತ್ರಿಯಲ್ಲಿ, ಹಾಗಾದ್ರೆ ಉತ್ತರೋತ್ತರ ದಿನದಿಂದ ದಿನೇ ನನ್ನ ಭಾವನೆಗಳಲ್ಲಿ ಮತ್ತಷ್ಟು ದೃಢತೆ ಉತ್ಪನ್ನ ಆಗಿ ನಾಳೆ ನಾನು ಸ್ವಾದ್ಯನೂ ಬಿಡ್ತೇನೆ, ಲೇಹ್ಯನೂ ಬಿಡ್ತೇನೆ, ಕುछ समय के बाद ಪೇಯನು ಬಿಟ್ಬಿಡ್ತೇನೆ. ಈ ಯಾವ ವೃತ್ತದಲ್ಲಿನ ಈ ಸ್ವರೂಪ ಇದೆ ಅದು ದಿನದಿಂದ ದಿನೇ ವೃದ್ಧಿಯಾಗಬೇಕು. ಅಂದ್ರೆ ಆ ವೃತ್ತದ ಯಾವ ಸ್ವರೂಪದ ಅರಿವು ಇದೆ ಅದು ಪ್ರತಿದಿನ ನನಗೆ ಮತ್ತಷ್ಟು ದೃಢ ಆಗುತ್ತಾ ಹೋಗ್ಬೇಕಾಗುತ್ತೆ. ಆದ್ರೆ ಉಲ್ಟಾ ಆಗುತ್ತೆ. ಅನೇಕ ಜನರ ಜೀವನದಲ್ಲಿ ನಾನು ನೋಡಿದ್ದೀನಿ ಉಲ್ಟಾ ಆಗುತ್ತೆ. 10 ವರ್ಷದ ಹಿಂದೆ ಯಾವ ವೃತ್ತ ತಗೊಂಡಿದ್ದಾರೆ ಅದಕ್ಕಿಂತ ವಿಶುದ್ಧವಾದಂತಹ ಸ್ವರೂಪ ಈಗಿರ್ಬೇಕಿತ್ತು, ಆದ್ರೆ ಇನ್ನು ಹಿಂದೋಗಿದೆ ಗಾಡಿ. ಯಾಕಾಗುತ್ತೆ ಈ ತರ? ಯಾಕಂದ್ರೆ ನನಗೆ ವಿಚಾರಪೂರ್ವಕವಾಗಿ ವೃತ್ತಗ್ರಹಣೆ ಮಾಡುವಂತಹ ಸ್ವರೂಪನೇ ಗೊತ್ತಿಲ್ಲ. ನನ್ನ ಪರಿಣಾಮಗಳ ಅವಲೋಕನವನ್ನ ಪರೀಕ್ಷೆಯನ್ನ ನಾನು ಮಾಡಿಕೊಂಡೇ ಇಲ್ಲ. ಪರಿಣಾಮಗಳ ಪರೀಕ್ಷೆ ಮಾಡ್ಕೊಂಡಿಲ್ಲ, ನನ್ನ ರಾಗದ್ವೇಷಗಳ ಬಗ್ಗೆ ನನಗೆ ಗೊತ್ತಿಲ್ಲ, ವೃತ್ತದ ಸ್ವರೂಪ ಗೊತ್ತಿಲ್ಲ. ಆದ್ರೆ ಯಾವುದೋ ಒಂದು ಲೋಭದಿಂದ ನಾನು ವೃತ್ತ ಸ್ವೀಕಾರ ಮಾಡ್ತೇನೆ. ಲೋಭದಿಂದ ಅನೇಕ ಜನ ವೃತ್ತ ಸ್ವೀಕಾರ ಮಾಡೋದೇ ಲೋಭದಿಂದ. ಹಾಗಾದ್ರೆ ಹೆಂಗ ಪಾಲನೆ ಆಗುತ್ತೆ? ಕಿಸ್ ಚೀಸ್ ಕಾ ಲೋಭ? ಸ್ವರ್ಗಕ್ಕೆ ಹೋಗುತ್ತೇನೆ ವೃತ್ತ ಪಾಲನೆ ಮಾಡಿದ್ರೆ, ಒಳ್ಳೆ ಗತಿ ಸಿಗತ್ತೆ ವೃತ್ತ ಪಾಲನೆ ಮಾಡಿದ್ರೆ. ಧರ್ಮ ಮಾಡುವ ಹೆಸರಲ್ಲಿ ವೃತ್ತ ಸ್ವೀಕಾರ ಮಾಡಿಬಿಡ್ತಾರೆ. ಆದ್ರೆ ಎರಡೂ ವಿಚಾರಗಳು ಅಷ್ಟೇ ಅವಶ್ಯಕ ಇದೆ. ವೃತ್ತ ಸ್ವೀಕಾರ ಮಾಡೋದು ಅವಶ್ಯಕ ಇದೆ, ಆದ್ರೆ ಅಜ್ಞಾನದಲ್ಲಿ ವೃತ್ತ ಸ್ವೀಕಾರ ಮಾಡೋದು ನಿರರ್ಥಕ ಇದೆ. ಹಾಗಾಗಿ ಜ್ಞಾನಪೂರ್ವಕವಾಗಿ ವೃತ್ತ ಸ್ವೀಕಾರ ಮಾಡೋದು ಸೂಕ್ತ ಇದೆ. ಹಾಗಾಗಿ ವೃತ್ತ ಸ್ವೀಕಾರ ಮಾಡದೇ ಇದ್ದಂತಹ ಜೀವನನೂ ವ್ಯರ್ಥ ಇದೆ, ಅಜ್ಞಾನದಲ್ಲಿ ವೃತ್ತ ಸ್ವೀಕಾರ ಮಾಡದಂಥದ್ದು ವ್ಯರ್ಥ ಇದೆ. ಎರಡೂ ವ್ಯರ್ಥ ಇದೆ. ಯಾರು ಈ ವಿಚಾರದಿಂದ ನಾನು ವೃತ್ತನೇ ಸ್ವೀಕಾರ ಮಾಡೋದಿಲ್ಲ ಅಂತ ನಿರ್ಣಯ ಮಾಡ್ತಾನೆ ಅದಂತೂ ನಿರರ್ಥಕನೇ ಇದೆ. ಯಾಕಂದ್ರೆ ಉಪದೇಶ ಮೇಲೆ ಹೋಗ್ಲಿಕ್ಕೆ, ವೃದ್ಧಿ ಮಾಡ್ಲಿಕ್ಕೆ, ಅಭಿವೃದ್ಧಿ ಆಗ್ಲಿಕ್ಕೆ ಕೊಡ್ತೇವೆ. ಉಪದೇಶ ಪುನಃ ಇರೋ ಸ್ಥಿತಿಯಿಂದ ಕೆಳಗಡೆ ಬರಕ್ ಕೊಡೋದಿಲ್ಲ. ಹಾಗಾಗಿ ವೃತ್ತ ತಗೊಳ್ಳದೇ ಇರುವಂತಹ ಜೀವನವೂ ನಿರರ್ಥಕ ಇದೆ, ಮತ್ತು ಅಜ್ಞಾನದಲ್ಲಿ ವೃತ್ತ ತಗೊಂಡಿರುವಂತಹದ್ದು ಕೂಡ ನಿರರ್ಥಕ. ಹಾಗಾಗಿ ನಾವು ಜ್ಞಾನಪೂರ್ವಕವಾಗಿ ವಿಚಾರ ಮಾಡಿ ವೃತ್ತಗಳ ಸ್ವರೂಪವನ್ನು ತಿಳಿದು ಯಾವಾಗ ವೃತ್ತಗಳನ್ನು ಸ್ವೀಕಾರ ಮಾಡ್ತೇವೆ ಆಗ ನಿಜವಾಗ್ಲೂ ವೃತ್ತಗಳ ಯಾವ ಸರಿಯಾದ ಪಾಲನೆ ಇದೆ
ಆ ಪಾಲನೆ ನಮ್ಮ ಜೀವನದಲ್ಲಿ ಆಗಲಿಕ್ಕೆ ಸಾಧ್ಯ ಇದೆ. ಈ ರೀತಿಯಾಗಿ ಯಾವ ವೃತ್ತಗಳಿದೆ ಆ ವೃತ್ತಗಳ ಸಾಮಾನ್ಯ ಸ್ವರೂಪ ಇದೆ. ಆದ್ದರಿಂದ ಈ ವಿಚಾರದಲ್ಲಿ ಯಾರ್ಯಾರಿಗೆ ಏನೇನು ಪ್ರಶ್ನೆ ಬರ್ತಾ ಇರಬೇಕು ಆಲ್ರೆಡಿ ಅವರು ಕೇಳಬಹುದು. ಆದರೆ ಒಂದು ವಿಚಾರವನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ ನಾವು ಚರ್ಚೆ ಮಾಡಿದ್ದರಲ್ಲಿ ಮುಖ್ಯ ವಿಚಾರ ಇದೆ. ಅನೇಕ ಪರಿಸ್ಥಿತಿಗಳು ಜೀವನದಲ್ಲಿ ಬರ್ಬೋದು, ಇದು ಸತ್ಯ ಇದೆ. ಆದರೆ ಆ ಪರಿಸ್ಥಿತಿಗಳನ್ನು ಬುದ್ಧಿಪೂರ್ವಕವಾಗಿ ನಾನು ವಿಚಾರ ಮಾಡಿ ಆ ರೀತಿಯಾದ ಅವಕಾಶಗಳನ್ನು ನಾನು ನನ್ನ ಜೀವನದಲ್ಲಿ ಇಟ್ಕೊಳ್ಳೋದು ಅದು ಅನಿವಾರ್ಯ ಇದೆ. ಈ ತಗೊಂಡ ಆದಮೇಲಲ್ಲ, ತಗೊಳ್ಳೋಕ್ಕಿಂತ ಮುಂಚೆನೆ ಸುಮಾರು ಜನಕ್ಕೆ ಸಮಂತಭದ್ರ ಸ್ವಾಮಿಯ ಉದಾಹರಣೆ ಗಮನದಲ್ಲಿ ಬರ್ತಾ ಇರ್ಬೋದು. ಸಮಂತಭದ್ರ ಸ್ವಾಮಿಯ ಯಾವ ವೃತ್ತದ ಸ್ವರೂಪ ಇದೆ ಆ ವೃತ್ತದ ಸ್ವರೂಪದಲ್ಲೇ ಈ ವಿಚಾರ ಇದೆ. ಅದಕ್ಕೆ ನಾವು ಪ್ರತಿಷ್ಠಾಪನೆ ಅಂತೀವಿ. ಏನ ಪ್ರಾಯಶ್ಚಿತ್ತ ಪ್ರತಿಷ್ಠಾಪನೆ ಮಾಡಿಕೊಳ್ಳುವಂತಹ ಯಾವ ಸ್ವರೂಪ ಇದೆ ಆ ವೃತ್ತದಲ್ಲೇ ಇದೆ. ಅದರ ಮುನಿ ಧರ್ಮವನ್ನ ಭಂಗ ಮಾಡಿ ಆ ಉಪಸರ್ಗದ ಸ್ಥಿತಿ ಬಂದಾಗ, ಉಪಸರ್ಗ ಅಲ್ಲ, ಅನಿವಾರ್ಯವಾದಂತಹ ಏನ್ ಹೇಳ್ತಾರೆ, ರೋಗದ ವಿಚಾರ ಬಂದಾಗ ಪುನಃ ಪ್ರತಿಷ್ಠಾಪನೆ ಮಾಡುವಂತಹ ವಿಚಾರ ಇದೆ. ಹಾಗಾಗಿ ಅದು ವೃತ್ತದ ಸ್ವರೂಪದಲ್ಲೇ ಆ ವಿಚಾರ ಗರ್ಭಿತ ಇದೆ. ಹಾಗಾಗಿ ನಮ್ಮ ಯಾವ ವೃತ್ತಗಳಿದೆ ಅದರಲ್ಲೂ ಕೂಡ ನಾವು ಯಾವ್ಯಾವ ರೀತಿಯಾದ ಪರಿಸ್ಥಿತಿಗಳ ಅವಕಾಶಗಳನ್ನು ಕೊಟ್ಕೋಬೇಕು ಅದನ್ನೆಲ್ಲವೂ ಮುಂಚೆನೇ ಕೊಟ್ಕೊಂಡು ಬುದ್ಧಿಪೂರ್ವಕವಾಗಿ ವೃತ್ತಗಳನ್ನು ಗ್ರಹಣೆ ಮಾಡಿದ್ರೆ ಖಂಡಿತವಾಗಲೂ ಅದು ಜೀವನ ಪೂರ್ತಿಯಾಗಿ ಪಾಲನೆ ಆಗೇ ಆಗುತ್ತೆ. ಯಾಕಂದ್ರೆ ಅದರ ಮೂಲದಲ್ಲಿ ಜೀವಿಗಳ ಕರುಣಾಭಾವ ಇದೆ. ಒಂದು ಜೀವಿಯ ಹಿಂಸೆಯ ಮೂಲಕ ನಾನು ಜೀವನ ಸಾಗಿಸುವುದು ಖಂಡಿತವಾಗಿಯೂ ಅನಿವಾರ್ಯ ಇಲ್ಲ. ಆ ರೀತಿಯಾದ ಸ್ವರೂಪವನ್ನ ನಾವು ತಿಳಿಬೇಕಾಗುತ್ತೆ. ಇಷ್ಟು ಕೆಲವು ಸಾಮಾನ್ಯ ವಿಚಾರಗಳನ್ನು ಚರ್ಚೆ ಮಾಡುವಂತಹ ಭಾವ ಇತ್ತು. ಹಾಗಾಗಿ ನಾವು ವೃತ್ತ ಇತ್ಯಾದಿಗಳ ಬಗೆಗಿನ ಕೆಲವು ಸಾಮಾನ್ಯ ವಿಚಾರವನ್ನ ಚರ್ಚೆ ಮಾಡಿದ್ದೇವೆ. ಇದರಲ್ಲಿ ಕೂಡ ಸರಿಯಾಗಿ ಇದನ್ನು ಅರ್ಥ ಮಾಡಿ ನಾವು ಗ್ರಹಣೆ ಮಾಡೋದೇ ಆದರೆ ಖಂಡಿತವಾಗ್ಲೂ ಇದು ನಮ್ಮ ವೃತ್ತದ ಜೀವನದ ಒಂದು ವಿಶೇಷ ಸ್ವರೂಪವಾಗಿ, ಒಂದು ಹೊಸ ವೃತ್ತದ ಸ್ವರೂಪವಾಗಿ ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವೆಲ್ಲರೂ ವೃತ್ತಗಳ ಸರಿಯಾದ ಸ್ವರೂಪವನ್ನು ತಿಳಿದು ಆ ವೃತ್ತಗಳನ್ನು ನಮ್ಮ ಆತ್ಮ ಸ್ವಭಾವವನ್ನು ಗುರುತಿಸ್ಲಿಕ್ಕೋಸ್ಕರ ಉಪಯೋಗ ಮಾಡಿಕೊಂಡು ನಮ್ಮ ಆತ್ಮ ಕಲ್ಯಾಣ ಮಾಡಿಕೊಳ್ಳೋಣ ಅನ್ನುವಂತಹ ಭಾವದಿಂದ ಇವತ್ತಿನ ಸ್ವಾಧ್ಯಾಯವನ್ನು ಇಲ್ಲೇ ವಿರಾಮ ಮಾಡೋದಿದೆ.